ನಮಃ ಹರಿ ಓಂ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಅಭ್ರಮಂ ಭಂಗರಹಿತಂ ಅಜಡಂ ಯೋಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಕೇಳಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕಾರಣಂ ವಾದಿರಾಜಗುರುನ್ ವಂದೇ ಮದಾಶ್ರಿತಾಂ ಪ್ರಣಮತ್ಕಾಮಧೇನುಂಚ ಭಜಸ್ತುರುದ್ರೂಪಮಂ ಶ್ರೀ ಭಾಗವತೋತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾವಿಘ್ನಕರಾಜ್ಯೋತಾಂ ಪಂಚಾಶದ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮದ್ವೇಷಪ್ರಿಯಕಾರಕಂ ಶ್ರೀಗುರುಭ್ಯೋ ನಮಃ ಹರಿ ಓಂ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಿತಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರದ ನಾಮಸ್ಮರಣೆಯ ಸಂಧಿಯ ಚಿಂತನೆಯಲ್ಲಿದ್ದೇವೆ. ನಾಮಸ್ಮರಣೆಯ ಚಿಂತನೆಯನ್ನು ಮುಂದುವರಿಸಿ ಇವತ್ತಿನ ಶ್ಲೋಕದ ಚಿಂತನೆ ಮಾಡುವುದಾದರೆ, ಕೆಂಡ ಕಾಣದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಹಿಸಲಿಪ್ಪದೆ ಪುಂಡರೀಕದಳಾಯತಾಕ್ಷರ ವಿಮಲ ಪದ ಪದ್ಮ ಬಂಡುಣಿಗಳೆಂದೆನಿಪ ಭಕುತರ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡುಗೆಳಹಿದ ನರನ ಪಾವನ ಮಾಲ್ಪರಾಕ್ಷಣದಿ. ಜ್ಞಾನಿಗಳ ಸಹವಾಸ ಹೇಗಿರುತ್ತೆ, ಜ್ಞಾನಿಗಳ ಸಹವಾಸದಿಂದ ಏನಾಗತ್ತೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ಜಗನ್ನಾಥ ದಾಸವರೇಣ್ಯರು ಹೇಳ್ತಾರೆ. ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದು. ನಾನು ನೋಡಿಲ್ಲಪ್ಪ ಕೆಂಡನ, ಕಾಲಿಡ್ತಾ ಇದ್ದೀನಿ ಅಂದರೆ ಕೆಂಡ ಸುಡೋದನ್ನು ಬಿಡುತ್ತಾ? ಇಲ್ಲ. ಅಥವಾ ನಾನು ಕೆಂಡ ಅಂತ ಗೊತ್ತಿದೆ, ನಾನು ಇದನ್ನು ಮುಟ್ತೀನಿ ಸುಡಬೇಡ ಅಂದರೆ ಬಿಡುತ್ತಾ? ಇಲ್ಲ. ಕಂಡು ಮುಟ್ಟಲು ಸಹಿಸದಿಪ್ಪದೆ ಪುಂಡರೀಕ ದಳಾಯತಾಕ್ಷನ ವಿಮಲ ಪದಪದ್ಮ ಬಂಡುಣಿಗಳೆಂಡೆನಿಪ ಭಕುತರ ಹಿಂಡು ನೋಡಿದ ಮಾತ್ರದಲ್ಲಿ. ಎಂತಹ ಭಗವತ್ ಭಕ್ತರ ಬಂಡುಣಿಗಳು ಅಂದರೆ ಪರಮ ಭಕ್ತರು. ಆ ಭಕ್ತರ ಗುಂಪನ್ನು ನೋಡಿದರೆ, ಹಿಂಡು ನೋಡಿದ ಮಾತ್ರದಲ್ಲಿ ಏನೇನು ಪಾಪಗಳಿರುತ್ತೋ ಅವನನ್ನು ಆ ಪರಮ ಭಗವದ್ಭಕ್ತರನ್ನು ನಮಸ್ಕಾರ ಮಾಡಿ ಅವರನ್ನು ಸಂತೈಸಿದರೆ, ಅವರಿಗೆ ಗೌರವಿಸಿದರೆ, ಅವನನ್ನು ಆ ಹಿಂಡು ನೋಡಿದ ಮಾತ್ರದಲ್ಲಿ, ಅಂದರೆ ಅವರು ಪರಮಭಕ್ತರು ತಿಳಿದು ನಮಸ್ಕಾರ ಮಾಡಿದರು ಅಷ್ಟೇ, ತಿಳಿದೇನೂ ಅವರಿಗೆ ಕೈ ಮಾಡಿ ನಮಸ್ಕಾರ ಮಾಡಿದರೆ ಹಿಂಡುಗೆಳೆಯಿದ ನರನ ಪಾವನ ಮಾಲ್ಪರಾಕ್ಷಣದಿ, ಆ ನರನು ಪಾವನ ಆಗಿ ಹೋಗ್ತಾನೆ ಪಾಪ ಕಳೆದು ಬಿಟ್ಟು. ಅಂತಹ ಭಗವದ್ಭಕ್ತರು, ಆ ಭಗವದ್ಭಕ್ತರನ್ನು ಕಂಡು ಕಾಣದೆ ಮುಟ್ಟಿದರೂ ಸರಿ ಅಂದರೆ, ಗೊತ್ತಿಲ್ಲ ಅಂದರೂ ನಮಸ್ಕಾರ ಮಾಡಿದರೆ, ಗೊತ್ತಿದ್ರೂ ನಮಸ್ಕಾರ ಮಾಡಿದರೆ ಅವರ ಪುಣ್ಯದ ಪಾಪವೆಲ್ಲವೂ ಪರಿಹಾರವಾಗತ್ತೆ ಅಂತ ಹೇಳಿಬಿಟ್ಟು ಇದರ ಸಾಮಾನ್ಯ ಅರ್ಥ. ಇದಕ್ಕೆ ಭಾಗವತದ 6ನೇ ಸ್ಕಂದದ ಪ್ರಮಾಣ ಇದೆ. ಅಜ್ಞಾನದವಾ ಜ್ಞಾನಾತ್ ಉತ್ತಮ ಶ್ಲೋಕನಾಮಯತ್ ಸಂಕೀರ್ತಮದಿ ಪುಂಸೋ ದಹ್ಯತೆ ದಹ್ಯತೇಧೋ
ಯಥಾನಲಹ ಅಂತ. ಜ್ಞಾನಿಗಳನ್ನು ತಿಳಿಯದೇ ಅವರಿಗೆ ನಮಸ್ಕಾರ ಮಾಡಿದರು. ಅವರ ಪಾಪವನ್ನು ಜ್ಞಾನಿಗಳು ನಾಶ ಮಾಡ್ತಾರೆ. ಕಾಣದೆ ಅವರಿಗೆ ತಿಳಿದೂ ನಮಸ್ಕಾರ ಮಾಡಿದರೆ ಪಾಪ ಪರಿಹಾರ ಮಾಡ್ತಾರೆ ಅನ್ನೋದೇನು ಅದೇನಿಲ್ಲ. ತಿಳಿದೇನೆ ನಮಸ್ಕಾರ ಮಾಡಿದರೆ, ಗೌರವ ಮಾಡಿದ್ರೇ ಪಾಪ ಪರಿಹಾರ ಮಾಡ್ತಾರೆ ಅಂತಂದರೆ, ತಿಳಿದು ನಮಸ್ಕಾರ ಮಾಡಿದರೆ, ತಿಳಿದು ಗೌರವ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ ಅನ್ನೋದೇನು? ಇದನ್ನು ಭಾಗವತದ 6ನೇ ಸ್ಕಂದದಲ್ಲಿ ಈ ದೃಷ್ಟಾಂತವನ್ನು ಕೊಟ್ಟಿದ್ದರು. ಅದನ್ನೇ ರಾಯರು ಇದರಲ್ಲಿ ದಾಸರಾಯರು ಇದರಲ್ಲಿ ಹೇಳ್ತಾರೆ. ಇದಕ್ಕೆ ಇನ್ನೊಂದಂದರೆ ಭಾಗವತ ಹೇಳ್ತಾರೆ, ನಾರದರು ಶ್ರೀಕೃಷ್ಣನ ಹತ್ರ ಹೋಗ್ತಾರೆ. ಶ್ರೀಕೃಷ್ಣನ ಹತ್ರ ಹೋಗಿ ಕೇಳ್ತಾರೆ, ಭಗವಂತ ಜ್ಞಾನಿಗಳ ಸಂಘ ಮಾಡು, ಜ್ಞಾನಿಗಳ ಸಂಘ ಮಾಡು, ಜ್ಞಾನಿಗಳಿಗೆ ಗೌರವಿಸುವಂತೀಯ, ಈ ಜ್ಞಾನಿಗಳನ್ನು ಗೌರವಿಸಿದರೆ ಏನಾಗತ್ತೆ ಅಂತ ಕೇಳ್ತಾರೆ. ನಾರದರಿಗೆ ಗೊತ್ತು, ಅವರು ಸ್ವತಃ ಜ್ಞಾನಿಗಳೇ, ಅವರು ಕೇಳ್ತಾರೆ. ಆವಾಗ ಭಗವಂತ ಏನು ಕೇಳ್ತಾನೆ, ನನ್ನೇನು ಕೇಳ್ತೀಯಪ್ಪ, ಅಲ್ಲೂ ಒಂದು ಗಿಳಿ ಇದೆ, ಶುಕ ಇದೆ, ಅದನ್ನು ಹೋಗಿ ಕೇಳು ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ. ನಾರದರು ಗಿಳಿ ಹತ್ರ ಹೋಗ್ತಾರೆ. ಗಿಳಿ ಹತ್ರ ಹೋಗ್ಬಿಟ್ಟು, ಅಲ್ಲಪ್ಪ ಭಗವದ್ ಭಕ್ತರನ್ನು ನೋಡಿದರೆ ಏನಾಗತ್ತೆ ಏನಾಗತ್ತೆ ಅಂತ ಕೇಳಿದ್ರೆ ಗಿಳಿ ಸತ್ತೋಗತ್ತೆ. ಅಯ್ಯೋ ಏನು ಕೆಲಸ ಆಗೋಯ್ತು, ಗಿಳಿ ಮರಣ ಹೊಂದ್ಬಿಡ್ತಲ್ಲ ನಾನು ನೋಡಿದ ತಕ್ಷಣ, ಏನೀಗಾಗೋಯ್ತು ಅಂತೇಳಿ ಮತ್ತೆ ಕೃಷ್ಣನ ಹತ್ರ ಬರ್ತಾರೆ. ನೋಡು ಕೃಷ್ಣ, ನೀನು ಹೇಳಿದೆಯಾ, ನಾನು ಗಿಳಿ ಹತ್ರ ಹೋಗಿ ಕೇಳಿದೆ, ಗಿಳಿ ತಕ್ಷಣ ಮರಣ ಹೊಂದ್ಬಿಡ್ತು ಅಂತ ಹೇಳ್ತಾರೆ. ಆಗ ಭಗವಂತ ಹೇಳ್ತಾನೆ, ಬೇಡ ಬಿಡು, ಇಷ್ಟೀಗ ಅಲ್ಲೊಂದು ಜಿಂಕೆ ಇದೆ, ಜಿಂಕೆನ ಕೇಳು ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ನಾರದರು ಮತ್ತೆ ಸ್ವಲ್ಪ ದಿವಸದಲ್ಲಿ ಜಿಂಕೆ ಹತ್ರ ಹೋಗ್ತಾರೆ. ಜ್ಞಾನಿಗಳ ಸಹವಾಸದಿಂದ ಏನಾಗತ್ತಪ್ಪ ಅಂತ ಜಿಂಕಿನ ಕೇಳಿದ್ರೆ ಜಿಂಕೆನೂ ಸತ್ತೋಗತ್ತೆ. ಜಿಂಕೆ ಸತ್ತೋಗತ್ಲು ಇವರಿಗೆ ಅವರಿಗೆ ಗೊತ್ತು, ನಮ್ಮಗಳಿಗೆ ಹೇಳಲಿಕ್ಕೆ ಜಿಂಕೆ ಸತ್ತೋಗತ್ಲು ಅವ್ರಿಗೇನಾಗ್ಬಿಡ್ತು, ಮರಣ ಹೊಂದತ್ಲು. ಅಯ್ಯೋ ಇದೇನು ಇದು ಮರಣ ಹೊಂದ್ಬಿಡ್ತು, ನಾನು ನೋಡಿದ ತಕ್ಷಣ ಸಾಯ್ತಾ ಇದ್ದಾವೆ ಅವುಗಳು ಮತ್ತೆ ಅಂತ ಹೇಳ್ಬಿಟ್ಟು ಭಾಳ ಹಿಂಜರಿತಾರೆ ಕೃಷ್ಣನ ಭೇಟಿ ಮಾಡಲಿಕ್ಕೆ. ಮತ್ತೆ ಒಂದು ಸುಮಾರು ದಿವಸ ಆಗತ್ಲು ಹೋಗ್ತಾರೆ, ಕೃಷ್ಣನ ಹತ್ರ ಹೋಗ್ತಾರೆ. ಕೃಷ್ಣನ ಹತ್ರ ಹೋಗಿ ಕೃಷ್ಣನ ಹತ್ರ ಏನು ಕೇಳಲ್ಲ, ಕೇಳಬೇಕೋ ಬೇಡವೋ ಕೇಳಬೇಕೋ ಬೇಡವೋ ಕೇಳಬೇಕೋ ಬೇಡವೋ ಅಂತ ಹೇಳಿ ಹೋದಾಗ ಕೃಷ್ಣ ಕೇಳ್ತಾನೆ, ಏನೋ ಕೇಳಿದ್ರಲ್ಲ ನೀವು ನಾರದ ಮನುಗಳೇ, ಅದು ಏನು ಗೊತ್ತಾಯ್ತಾ ಅಂತ ಕೇಳ್ತಾರೆ. ಏನು ಕೃಷ್ಣ ಹೀಗೆ ಹೇಳ್ತೀಯಾ, ಅಲ್ಲಿ ನೀನು ಹೇಳಿದೆ ಗಿಳಿ ಕೇಳು ಅಂತ, ನಾನು ಗಿಳಿ ಕೇಳಿದ್ದನ್ನ ಗಿಳಿ ಪ್ರಾಣ ಬಿಡ್ತು, ಜಿಂಕೆನ ಕೇಳು ಅಂದು ಜಿಂಕೆ ಪ್ರಾಣ ಬಿಡ್ತು, ಈಗ ನೋಡು ಏನು ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ನೀವು ಅವೆರಡನ್ನು ಬಿಟ್ಟುಬಿಡು, ಈಗ ಒಂದು ಚಿಕ್ಕ ಮಗು ಇದೆ, ಅಲ್ಲಿ ಮಗು ಇದೆ, ಆ ಮಗುನ ಕೇಳು, ಜ್ಞಾನಿಗಳ ಸಹವಾಸ ಮಾಡಿದರೆ ಏನಾಗತ್ತೆ ಹೇಳುತ್ತೆ ಅಂತ ಹೇಳ್ತಾರೆ. ಮಗುವಿನ ಹತ್ರ ಹೋಗ್ತಾನೆ. ಮಗುವಿನ ಹತ್ರ ನಾರದರು ಹೋಗಿಬಿಟ್ಟು ಕೇಳ್ತಾರೆ, ಜ್ಞಾನಿಗಳ ಸಹವಾಸದಿಂದ ಏನು ಆಯಿತು ಅಂತ ಕೇಳ್ತಾರೆ. ಏನಾಗಬೇಕು ಏನಾಗತ್ತೆ ಅಂತ ಕೇಳಿದಾಗ ಮಗು ಮಾತಾಡತ್ತೆ. ಮಗು ಹೇಳುತ್ತೆ, ಬಹಳ ಉಪಕಾರ ಆಗತ್ತಪ್ಪ, ನಿನ್ನಂತಹ ಜ್ಞಾನಿಗಳನ್ನು ದರ್ಶನ ಮಾಡಿದ್ನಲ್ಲ, ಅದಕ್ಕೆ ನನ್ನ 2 ಜನ್ಮ ಗಿಳಿ ಜನ್ಮ ನಾಶ ಆಯಿತು, ಜಿಂಕೆ ಜನ್ಮ ನಾಶ ಆಯಿತು, ಈಗ ನನಗೆ ಉತ್ತಮ ಜನ್ಮ ಬಂದಿದೆ, ಭಗವಂತನ ಭಕ್ತನಾಗುವ ಉತ್ತಮ ಜನ್ಮ ಬಂದಿದೆ, ಭಗವಂತನ ಭಕ್ತರ ದರ್ಶನ ಮಾತ್ರವೇ ಹೀಗಾಗತ್ತೆ ಅಂತ ಹೇಳುತ್ತೆ. ಆವಾಗ ನಾರದರು ಅಂತಾರೆ, ಕೃಷ್ಣ ಪರಮಾತ್ಮ ಇಲ್ಲೇ ತೋರಿಸ್ತಾರೆ ನೋಡಿ, ನಾರದರ ನಮಸ್ಕಾರ ಅಲ್ಲ, ನಾರದರು ಬಂದಿದ್ದ ಗಿಳಿ ಗೊತ್ತೂ ಇಲ್ಲ ಪಾಪ. ಕೇಳ್ತಾರೆ, ಗಿಳಿ ಏನು ಹೇಳುತ್ತೆ, ಗಿಳಿ ಏನು ಹೇಳ್ದ ತಕ್ಷಣ ಪ್ರಾಣ ಬಿಡುತ್ತೆ, ಜಿಂಕೆ ಪ್ರಾಣ ಬಿಡುತ್ತೆ, ಯಾಕೆಂದರೆ ಮೂಕ ಪಶುಗಳು ಮಾತಾಡ್ಲಿಕ್ಕೆ ಬರಲ್ಲ. ಆದರೆ ಮಗು ಹೇಳ್ತೆ, ನನ್ನ ಹಿಂದಿನ ಜನ್ಮ ಗಿಣಿ, ಆದರೆ ನನಗೆ ಮುಂದಿನ ಜನ್ಮ ಜಿಂಕೆ, 2 ಜನ್ಮ ಇತ್ತು, ಆ 2 ಜನ್ಮನೂ ನಾಶ ಆಗಿ ನಾನು ಮಾನವ ಜನ್ಮ ಕಳ್ಕೊಂಡೆ, ನಿಮ್ಮಂಥ ಜ್ಞಾನಿಗಳ ದರ್ಶನ ಮಾಡಿ. ಜ್ಞಾನಿಗಳ ದರ್ಶನದ ಮಾತ್ರದಿಂದಲೇ ಒಳ್ಳೆ ಯೋನಿಯ ಜನ್ಮ ಬರಬಹುದು, ಭಗವಂತನ ಭಕ್ತನಾಗಬೇಕು ಅಂತ ಇದ್ದರೆ ಪಾಪಗಳೆಲ್ಲ ಕಳೆದು, ಇನ್ನು ಜ್ಞಾನಿಗಳ ಸಂಘ ಇದ್ದರೆ, ಜ್ಞಾನಿಗಳ ನಮಸ್ಕಾರ ಇದ್ದರೆ ಏನು ಆಗಬಹುದು ಎನ್ನುವುದನ್ನು ದಾಸವರೇಣ್ಯರು ಹೇಳ್ತಾರೆ. ಇದಕ್ಕೆ ಮತ್ತೆ ಹೇಳ್ತಾರೆ, ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಬಂದಿದೆ, ನೈಹ್ಯಮಾಯಾನಿ ತೀರ್ಥಾನೀನ ದೇವಾ ಮೃಚ್ಛಿಲಾಮಯಾ ತೇ ಪುನಂತಿರುಕಾಲೇ ದರ್ಶನ ದೇವ ಸಾಧವ. ಭಗವಂತ ದಶಮಸ್ಕಂದ ರೀತ್ಯ ಭಗವಭಕ್ತರ ಸಂಗತ್ಯ ಅವಶ್ಯ ಮಾಡಲೇಬೇಕು. ಭಕ್ತರ ಸಂಘ ಮಾಡದೆ ನಮಗೆ
ಭಗವಂತನ ದರ್ಶನ ಕರುಣೆ ಸಾಧ್ಯವಿಲ್ಲ. ಭಗವಂತನ ಭಕ್ತರ ದರ್ಶನ ಆಗಬೇಕು, ಸಂಘ ಆಗಬೇಕು, ಭಗವದ್ಭಕ್ತರ ಸಂಘ ಆಗಬೇಕು ಅಂತ ಹೇಳ್ತಾರೆ. ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಈ ನಿಮಿತ್ತವು ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು, ಕುಮಾನವರ ಕೂಡಾಡದಿರು ಲೌಕಿಕಕ್ಕೆ ಮರುಳಾಗಿ, ವೈನತೆಯಾಂಸಗನ ಸರ್ವಸ್ಥಾನದಲ್ಲಿ ತನ್ನಾಮ ರೂಪವಧೇನಿಸ್ತ ಸಂಚರಿಸುತ್ತಾಲೋಚನೆಯ ಬಿಟ್ಟು. ಈ ನಿಮಿತ್ತವು ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು. ಅವರು ಜ್ಞಾನಿಗಳು ಅಂತ ತಿಳಿದು ನಮಸ್ಕಾರ ಮಾಡಿದರೂ ನಿನ್ನ ಪಾಪ ನಾಶ ಆಗತ್ತೆ. ಹಿಂದೆ ಹೇಳಿದರು, ಹಿಂದಿನ ಪದ್ಯದಲ್ಲಿ ಜ್ಞಾನಿಗಳು ಅಂತ ತಿಳಿದೇ ಇಲ್ಲದೆ ನಮಸ್ಕಾರ ಮಾಡಿದರೂ ನಿನ್ನ ಪಾಪ ನಾಶ ಆಗತ್ತೆ ಅನ್ಬೇಕಾದ್ರೆ ಅಂತಹ ಸುಜ್ಞಾನಿಗಳನ್ನು ಪುನಃ ಪುನಃ ಸಹವಾಸ ಮಾಡು. ಕುಮಾನವರ ಕೊಂಡಾಡದಿ ಕೂಡಾಡದಿರು, ದುರ್ಜನರ ಸಂಘವನ್ನು ಮಾಡಿ ಅವರ ಜೊತೆಗೆ ಆಟ ಆಡಬೇಡ, ಲೌಕಿಕಕ್ಕೆ ಮರುಳಾಗಿ ಆಟ ಆಡಬೇಡ. ವೈನತೆಯ ಸಂಘನಲ್ಲಿ ಅಂದರೆ ಗರುಡವಾಹನ ಪರಮಾತ್ಮ, ಗರುಡ ದೇವರ ಭುಜದಲ್ಲಿ ಇರುವಂತಹ ಪರಮಾತ್ಮನ ಎಲ್ಲ ಸ್ಥಾನದಲ್ಲಿ ತನ್ನಾಮ ರೂಪವರ ಧ್ಯಾನ ಮಾಡ್ತಾ ಸಂಚರಿಸುವ ಆಲೋಚನೆಯನ್ನು ಬಿಟ್ಟು ಅಂತ ಸಾಮಾನ್ಯ ಅರ್ಥವನ್ನು ದಾಸವರೇಣ್ಯರು ಹೇಳ್ತಾರೆ. ಇದಕ್ಕೆ ವಿಷ್ಣು ರಹಸ್ಯದಲ್ಲಿ ಸಹವಾಸ ಅಂದರೆ ಏನು ಅಂತ ಹೇಳಿದ್ರೆ, ಜ್ಞಾನಿಗಳ ಸಹವಾಸ ಮಾಡುತ್ತಾರಲ್ವ, ಸಲ್ಲಾಪ ಸ್ಪರ್ಶನಂ ಮೌನಂ ಭೋಜನಂ ಚ ಸಹಾಸನಂ ಪ್ರೀತ್ಯ ಸಚಿಂತನಂ ಚೈವ ಪೋಲ ಸಂಗತಿ ಉಚ್ಯತೆ ಅಂತ ಹೇಳ್ತಾರೆ. ಪ್ರೀತಿಯಿಂದ ಜೊತೆಗೂಡಿ ಮಾತನಾಡುವುದು, ಸ್ಪರ್ಶಿಸುವುದು, ಒಂದೇ ವಿಷಯವನ್ನು ಮನನ ಮಾಡುವುದು, ಊಟ ಮಾಡುವುದು, ಕುಳಿತಿರುವುದು, ಇವುಗಳು ಜ್ಞಾನಿಗಳ ಅಂದರೆ ಜ್ಞಾನಿಗಳ ಜೊತೆಗೆ ಜ್ಞಾನಿಗಳ ಸಹವಾಸ ಎನಿಸುತ್ತದೆ. ಇದನ್ನು ಸುಜ್ಞಾನಿಗಳೊಂದಿಗೆ ನಾವು ಮಾಡಬೇಕು. ಯಾರ್ಯಾರ್ದೋ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ, ಯಾರ್ಯಾರ್ದೋ ಜೊತೆಗೆ ಮಾತಾಡ್ತೀವಿ, ಯಾರ್ಯಾರ್ದೋ ಜೊತೆಗೆ ಕಾಲ ಕಳಿತೀವಿ ಅಂತೆಲ್ಲ ಸುಜ್ಞಾನಿಗಳ ಜೊತೆಗೆ ಕಾಲ ಕಳಿಯಪ್ಪ. ನಿನ್ನ ಕಾಲವನ್ನು ಭಗವಂತನ ಯಥಾರ್ಥ ಜ್ಞಾನ ಸಂಪಾದನೆಗೋಸ್ಕರ, ಭಗವಂತನ ಮಹಿಮೆಯನ್ನು ತಿಳಿಯುವುದಕ್ಕೋಸ್ಕರ ಸುಜ್ಞಾನಿಗಳ ಸಹವಾಸ ಮಾಡಿ ಕಾಲವನ್ನು ನೀನು ಸಾರ್ಥಕ ಮಾಡಿಕೋ ಅಂತ ಹೇಳ್ತಾರೆ. ಜ್ಞಾನಿಗಳಂದ್ರೆ ಹೇಗಿರ್ತಾರೆ? ತದ್ಬುದ್ಧಯಸ್ತುದಾತ್ಮ ನಿಷ್ಠಾಸ್ತನ್ನೇಷ್ಟಾಸ್ತತ ಪರಾಯಣ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಹ ಅಂತ ಹೇಳ್ತಾರೆ. ಭಗವದ್ಗೀತದಲ್ಲಿ ಸನ್ಯಾಸಿ ಯೋಗದಲ್ಲಿ ಹೇಳ್ತಾರೆ. ಶ್ರವಣ ಮನನಾದಿಗಳನ್ನು ಮಾಡ್ತಾ ಇರ್ತಾರೆ, ಪುನಃ ಪುನಃ ಮಾಡುತ್ತಾ ಭಗವಂತನಲ್ಲಿಯೇ ದೃಢತೆಯನ್ನು ಇಟ್ಟು ಭಗವಂತನಲ್ಲಿಯೇ ತಮ್ಮ ಮನಸ್ಸನ್ನು ಇಟ್ಟಿರ್ತಾರೆ, ಬೇರೆ ಕಡೆ ಇಡೋದಿಲ್ಲ. ಅವರನ್ನೇ ಸ್ಥಿರವಾಗಿ ಮನಸ್ಸನ್ನಿಟ್ಟುವರು ಜ್ಞಾನಿಗಳು ಅಂತ ಹೇಳ್ತಾರೆ. ಆ ಜ್ಞಾನಿಗಳ ಸಹವಾಸ ಮಾಡಬೇಕು. ಜ್ಞಾನಿಗಳ ಸಹವಾಸ ಮಾಡಬೇಕು ಏಕೆ ನೋಡಿ. ಜಡಭರತ ಒಬ್ಬ ಜ್ಞಾನಿ, ಅವಧೂತ. ಆಮೇಲೆ ಸಗರನ ಮಗ ಅಸಮಂಜಸ ಅಂತ ಇದ್ದ. ಭಾಗವತದಲ್ಲಿ ಬರುತ್ತೆ ಅಸಮಂಜಸ, ಅವನ ಹೆಸರೇ ಅಸಮಂಜಸ ಅಂತ. ಇವರೆಲ್ಲ ತಮ್ಮ ದೇಹ ಅಭಿಮಾನವನ್ನು ತೊರೆದವರು, ಸದಾ ಪರಮಾತ್ಮನ ಚಿಂತನೆಯಲ್ಲೇ ತೊಡಗಿದವರು. ಅಸಮಂಜಸ ಏನು ಮಾಡ್ತಾನೆ ಅಂತಂದರೆ, ಅವನು ಸಗರನ ಮಗ, ಅವನೇನು ಮಾಡ್ತಾನೆ, ರಾಜ ಆಗಿರ್ತಾನೆ. ಅವನೇನು ಮಾಡ್ತಾನೆ ಅಂದರೆ, ಇವನಿಗೆ ಹುಟ್ಟಿದ ಮಕ್ಕಳಿರ್ತಾರಲ್ಲ, ಅವನು ತಾನು ಹೋಗಬೇಕಾದ್ರೆ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ಬಿಟ್ಟು ಬಂದುಬಿಡ್ತಾ ಇರ್ತಾನೆ, ಸಮುದ್ರದೊಳಗೆ ಹಾಕಿ ಬಂದುಬಿಡ್ತಾ ಇರ್ತಾನೆ. ಒಂದು ನೋಡ್ತಾರೆ, ಎರಡು ನೋಡ್ತಾರೆ, ಮೂರು ನೋಡ್ತಾರೆ, ಇವನಿಗೆ ಆಗಲ್ಲ ಅಂತ ಇವನು ರಾಜನಾಗಲಿಕ್ಕೆ ಯೋಗ್ಯ ಇಲ್ಲ ಅಂತ ಬೈದು ಮನೆಯಿಂದ ಹೊರಗಡೆ ಹಾಕ್ತಾರೆ. ಯಾಕೆ ಹಾಕ್ತಾರೆ
ಅಸಮಂಜಸ ಏನು ಮಾಡಿರ್ತಾನೆ, ನಾನು ಚೆನ್ನಾಗಿ ಇದ್ದೆ ಅಂದರೆ ಇವನು ನನ್ನ ರಾಜನನ್ನಾಗಿ ಮಾಡಿ ಲೌಕಿಕ ವಿಷಯದಲ್ಲಿ ಬಂಧ ಮಾಡ್ತಾನೆ, ನಾನು ಹೇಗಿದ್ದರೂ ಮನೆ ಬಿಟ್ಟು ಹೋಗಬೇಕು, ನನಗೇನು ಸಂಬಂಧ ಇಲ್ಲ ಅಂಥೇಳಿ ಸಂಬಂಧ ಕಳಿಸಿಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡ್ತಾನೆ. ಯಾವಾಗ ಅಸಮಂಜಸನಿಗೆ ಸಗರ ರಾಜ ಅವನಿಗೆ ಹೊರಗೆ ಹಾಕಿದ್ನೋ, ಸಗರ ರಾಜ ನದಿಯಲ್ಲಿ ಇಳಿದುಬಿಟ್ಟು ಆ ಏನು ನದಿಯಲ್ಲಿ ಮಕ್ಕಳನ್ನು ಹಾಕಿದ್ದ ಎಲ್ಲರನ್ನೂ ಕರ್ಕೊಂಡು ಬಂದು ಕೊಡ್ತಾನೆ. ಏನು ಕೊಟ್ಟೆ ಅಂದಾಗ ಅವನು ಹೇಳ್ತಾನೆ, ನನಗೆ ಮನೆಯಿಂದ ಹೊರಗೆ ಹೋಗಬೇಕಾಗಿತ್ತು, ಭಗವಂತನ ಧ್ಯಾನದಲ್ಲಿ ನಿರತನಾಗಬೇಕಿತ್ತು ಅಂದಾಗ ನನಗೆ ಈ ಜ್ಞಾನ ಹೊಳೆಯಲಿಲ್ಲವಲ್ಲ ಅಂತ ಸಗರ ಮಹಾರಾಜ ಪಶ್ಚಾತ್ತಾಪ ಪಡ್ತಾನೆ. ಅಸಮಂಜಸ ಅಂತಹ ದೇಹಾಭಿಮಾನವನ್ನು ತೊರೆದ ಜ್ಞಾನಿ. ಜಡಭರತನೂ ಅಂತೇನೆ. ಜಡಭರತ ಇಡೀ ಭರತಖಂಡದ ರಾಜ. ಸರಿ, ಜಿಂಕೆಯ ಜನ್ಮವನ್ನು ತೆಗೆದುಕೊಂಡು ಮತ್ತೆ ಅವನು ಮಾಡಿದ ಅಂತ್ಯಕಾಲದಲ್ಲಿ ಮಾಡಿದ ಒಂದು ಅತಿಯಾದ ಸ್ನೇಹ, ಭಗವಂತನನ್ನು ಬಿಟ್ಟು ಅತಿಯಾದ ಸ್ನೇಹ ಪ್ರಾರಬ್ಧ ಕರ್ಮದಿಂದ ಮಾಡಿದ್ದರಿಂದ ಜಿಂಕೆಯ ಜನ್ಮ ಬಂದು ಜಿಂಕೆಯಾಗಿ ಮರಣ ಹೊಂದಿ ಮತ್ತೆ ಭರತನಾಗಿ ಹುಟ್ಟಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಅವನು ಭರತನಾಗಿ ಬಂದಾಗ ಅವನು ಪರಮ ಭಕ್ತನಿದ್ದರಿಂದ ಅವನಿಗೆ ಹಿಂದಿನ ಜನ್ಮ ಸ್ಥಿತಿರುತ್ತೆ, ನಾನು ಇದನ್ನು ಮಾಡಿದ್ದಕ್ಕೋಸ್ಕರನೇ ಜಿಂಕೆಯಾಗಿ ಹುಟ್ಟಿದ್ದೆ ಅಂತ ಹೇಳಿಬಿಟ್ಟು ಯಾರ ಜೊತೆಗೂ ಮಾತಾಡಿದರೆ ಅವರ ಜೊತೆಗೆ ಕುಳಿತು ಸಂಭಾಷಣೆ ಮಾಡಿ ಅವರ ಜೊತೆಗೆಲ್ಲ ಕುಳಿತಿದ್ದರೆ ನನಗೇನಾಗತ್ತೆ, ಸಂಪರ್ಕ ಮಾಡಿದರೆ ಮತ್ತೆ ಪಾಪ ಪುಣ್ಯಗಳು ಬರ್ತವೆ, ಬೇಡ ಅಂತ ಹೇಳಿಬಿಟ್ಟು ಅವನು ಹಾಗೆ ಇರ್ತಾನೆ. ಅಂತ ಕೇಳಿದಿರ. ಹೋಗೋಣ ಅಂತ ಒಬ್ಬ ರಾಜ ಪಲ್ಲಕ್ಕಿನಲ್ಲಿ ಹೊರಡಬೇಕಾದ್ರೆ ಜಡಭರತನನ್ನು ನೋಡ್ತಾನೆ. ದಷ್ಟಪುಷ್ಟವಾಗಿ ಬೆಳೆದಿರ್ತಾನೆ, ತಿಂತಾ ಇರ್ತಾನೆ, ಚೆನ್ನಾಗಿ ತಿಂತಾ ಇರ್ತಾನೆ, ಎಲ್ಲ ಭಗವಂತನ ಸೇವೆ ಅಂತ ಮಾಡ್ತಾ ಇರ್ತಾನೆ. ಅವನಿಗೆ ದೇಹಾಭಿಮಾನ ಇರಲ್ಲ. ಅವನಿಂದ ರಹೋಗಣ ಅನ್ನೋ ರಾಜನಿಗೆ ಉಪದೇಶ ಆಗತ್ತೆ. ಅವನ ಅವಧೂತನ ಚರ್ಯೆಯನ್ನು ಕಂಡು, ಅವಧೂತನ ಜ್ಞಾನವನ್ನು ಕಂಡು ಅವನಿಂದ ಉಪದೇಶವನ್ನು ಪಡೆದುಕೊಂಡು ಮುಂದೆ ಕಪಿಲ ದೇವರ ಹತ್ತಿರ ಉಪದೇಶಕ್ಕೆ ಹೋಗ್ತಾನೆ. ಇದು ಸಂಕ್ಷಿಪ್ತ, ಇದು ಎಲ್ಲರಿಗೂ ಕತೆ ಗೊತ್ತಿದೆ. ಸೊ ಹೀಗೆ ಜ್ಞಾನಿಗಳ ಸಹವಾಸ ಮಾಡಿದರೆ ಏನಾಗುತ್ತೆ, ನಮಗೆ ಅಜ್ಞಾನಿ ಬಾರಣಿಯಾಗಿ ಭಗವಂತನ ಕಡೆಗೆ ಮನಸ್ಸು ಹೊರಡುತ್ತೆ. ಕಪಿಲ ಗೀತೆಯಲ್ಲೇ ಭಾಗವತ 3ನೇ ಸ್ಕಂದದಲ್ಲಿ 26ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಭಗವಂತ, ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಉತ್ಕರ್ಣ ರಸಾಯನ ಕಥಾ ತಾಜ್ಯೋಷಣಾದಶ್ಚ ಪವರ್ಗ ಜನ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ ಅಂತ. ಸಜ್ಜನರ ಸಂಘ ಮಾಡಿದರೆ ನಮ್ಮ ಮನಸ್ಸು ಕಿವಿಗಳಿಗೆ ಅಪ್ಯಾಯಮಾನವಾಗುವ ಭಗವಂತನ ಪರಾಕ್ರಮ ಸಂಪತ್ತು ಕುರಿತಾದ ಮಾತುಕತೆ ಆಗತ್ತೆ. ಸಜ್ಜನರ ಸಂಘ ಮಾಡಿದರೆ ಅವುಗಳನ್ನು ಸಂಘ ಹೌದು, ಭಗವಂತನ ಚಿಂತನೆ ಬರುತ್ತೆ, ಅವು ಕುರಿತಾದ ಮಾತುಕತೆ ನಡೀತೆ. ನಮಗೇನು ಪ್ರಯೋಜನ ಅಂದರೆ ಅವನು ಸತತವಾಗಿ ಮನನ ಮಾಡಿದಾಗ ಮೋಕ್ಷ ಸಾಧನ ಜ್ಞಾನ ಸಂಭವಿಸುತ್ತೆ. ಶೀಘ್ರದಲ್ಲಿ ಶ್ರದ್ಧಾಸಹಿತವಾದ ಭಕ್ತಿ ಹುಟ್ಟಿಕೊಳ್ಳುತ್ತೆ ನನ್ನ ಮೇಲೆ ಅಂತ ಭಗವಂತ ಹೇಳ್ತಾನೆ. ಕಪಿಲ ರೂಪಿ ಭಗವಂತ ಹೇಳ್ತಾನೆ. ನೋಡಿ, ಇದು ಜ್ಞಾನಿಗಳ ಸಹವಾಸದಿಂದ ಹೀಗಾಗತ್ತೆ ಅಂತ ಭಗವಂತ ಹೇಳಿದ್ದನ್ನು ಇದಕ್ಕೆ ಪ್ರಮಾಣವನ್ನಾಗಿ ತೆಗೆದುಕೊಳ್ಬೇಕು. ಇದನ್ನೇ ಇವರು ಹೇಳ್ತಾರೆ, ಸುಜ್ಞಾನಿಗಳ ಸಹವಾಸ ಮಾಡು, ಕುಮಾರವರ ಕೊಂಡಾಡಲು ಲೌಕಿಕಕ್ಕೆ ಮರಳಾಗಿ. ಕುಮಾರವರ ಕೊಂಡಾಡದಿರು, ಕೊಂಡಾಡದಿರು, ಕುಮಾರವರ ಜೊತೆ ಕೂಡದಿರು. ಯಾರು ಕುಮಾರವರು? ಕೆಟ್ಟವರು, ದುಶ್ಚಟಗಳುಳ್ಳವರು, ವಿಷ್ಣು ವೈಷ್ಣವ ದ್ವೇಷಿಗಳು, ಭಗವಂತನ ಬಗ್ಗೆ ಯಥಾರ್ಥ ಜ್ಞಾನ ನೀಡದೆ ಐತಾರ್ಥ ಜ್ಞಾನವನ್ನೇ ನೀಡುವವರು. ಅಂಥವರ ಜೊತೆ ಸಹವಾಸ ಮಾಡಬೇಡ, ಕೂಡಿ ಆಡದಿರು. ಯಾಕೆ ಅಂದರೆ ಅವರ ಜೊತೆಗೆ ನೀನು ಸಹವಾಸ ಮಾಡಿದರೆ ಅವರ ಪ್ರಭಾವದಿಂದ ನೀನು ಭಗವಂತನಿಗೆ ವಿಮುಖನಾಗಿ ನಡೆಯುತ್ತೀಯ. ಹಾಗಾಗಿ ನಿನ್ನ ಪಾಪ ವೃದ್ಧಿಯಾಗುತ್ತೆ, ಭಗವಂತನಿಂದ ದೂರ ಹೋಗ್ತೀಯ ಹೊರತು ನೀನು ಭಗವಂತನ ಹತ್ತಿರ ಬರಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂದರೆ ನಾನಿಲ್ಲಪ್ಪ ಅವ್ರ ಜೊತೆಗೆ ಇರ್ತೀನಿ, ನಾ ಭಗವದ್ಭಕ್ತ ಆಗ್ತೀನಿ, ಅದು ಭಾಳ ಆಗಲ್ಲ. ಯಾಕೆ ಅಂದರೆ ಲೌಕಿಕದಲ್ಲಿ ಅವರು ಅಸಾಮಾನ್ಯ ವ್ಯಕ್ತಿಗಳಾಗಿರ್ತಾರೆ. ಅವರ ಸಹವಾಸ ಮಾಡಿದರೆ ಅವರು ಏನಿರುತ್ತೆ, ಲೌಕಿಕ ಸುಖವೇ ಪರಮ ಪುರುಷಾರ್ಥ ಅಂತ ಹೇಳಿರ್ತಾರೆ. ನಾನೇನಪ್ಪ ಈಗ ಸಂಪಾದಿಸಿದೆ, ಇಷ್ಟು ಮನೆ ಕಟ್ಟಿದೆ, ಇಷ್ಟು
ಮಠ ಕಟ್ಟಿದೆ, ಇಷ್ಟು ಮಾಡಿದೆ, ನಾನು ಇಷ್ಟು ಸಂಪತ್ತು ಮಾಡಿದೆ, ಇಷ್ಟು ಆಸ್ತಿ ಮಾಡಿದೆ, ಇಷ್ಟು ಮಾಡಿದೆ, ಎಲ್ಲ ನಾನೇ ಮಾಡಿದೆ, ನನ್ನ ಹತ್ರ ಹಣ ಇದೆ, ನಾನು ಮಾಡಿದೆ ಅಂತ ಹೇಳ್ತಾ ಇರ್ತಾರೆ ಕುಜನರು. ಅದಕ್ಕೆ ಅವರು ಹೇಳ್ತಾರೆ, ಯಸ್ಯಾಸ್ತಿ ವಿತ್ತಂ ಪುನರಕ್ಕುಲೀನ ಸ ಪಂಡಿತಸ್ಥ ಸುತವಾನ್ ಗುಣಜ್ಞಃ ಸ ಏವ ವಕ್ತ ಸಜದರ್ಶನೀಯ ಸರ್ವೇ ಗುಣ ಕಾಂಚನ ಮಾತ್ರಯಂತಿ. ಹಣವುಳ್ಳವನೇ, ಅವರ ಪ್ರಕಾರ ಹಣವುಳ್ಳವನೇ ಸತ್ಕುಲದಲ್ಲಿ ಹುಟ್ಟಿರ್ತಾನೆ, ಹಣವುಳ್ಳವನೇ ಪಂಡಿತ ಎನಿಸಿಕೊಳ್ತಾನೆ, ಹಣವುಳ್ಳವನೇ ಸ್ಫುರದ್ರೂಪಿಯಾಗಿರ್ತಾನೆ. ಎಲ್ಲ ಗುಣಗಳು ಹಣದಿಂದಲೇ ಬರುತ್ತೆ. ಹಣವಿಲ್ಲದಿದ್ದರೆ ಏನೂ ಇಲ್ಲ, ಹಣದಿಂದಲೇ ಅವನು ಮಾನ್ಯ. ಹಣವಿದ್ದರೆ ಅವನು ಒಳ್ಳೆಯವನು ಅಂತ ಆಗತ್ತೆ. ಕುಮಾನವರು ಇವರು ಇಂತಹ ಕುಮಾನವರ ಜೊತೆ ಒಡಗೂಡಬೇಡ. ಇವರಿಗೆ ಭಗವಂತನ ಬಗ್ಗೆ ಆದರ ಸರ್ವಥಾ ಇಲ್ಲ, ನನ್ನ ಬಗ್ಗೆ ಆದರ, ಇವರಿಗೆ ಬರೇ ಹಣ ವಿಷಯಗಳ ಆಸೆಯೇ ಉಂಟು. ಇವರ ಜೊತೆಗೆ ನೀನು ಕೂಡಿದರೆ ನೀನು ವಿಷಯದ ಪ್ರಲೋಭನೆಗೆ ಒಳಗಾಗ್ತೀಯ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ನಾವು ಲೌಕಿಕವನ್ನು ಬಿಟ್ಟೇ ಬಿಡಬೇಕಾ, ಬರೇ ದೇವರನ್ನೇ ಚಿಂತನೆ ಮಾಡಬೇಕಾ ಅಂತಂದರೆ ಹೇಳ್ತಾರೆ, ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಕಥಂ ಬಹುಲೋಕ ವಿಚಂತನೆಯ ಶ್ರವಣಂ ಕುರು ಮಾನಸ ಈಶಪದೇ. ಬಹುಲೌಕಿಕವನ್ನು ಬಿಟ್ಟು ಹರಿಯ ಸೇವೆಯನ್ನು ಮಾಡು. ಎಷ್ಟು ಬೇಕೋ ಅಷ್ಟು ಜೀವನಕ್ಕೆ ಸಾಧನ, ಭಕ್ತಿಗೆ ಸಾಧನ, ಜೀವನ ನಡೆಸುವುದಕ್ಕೆ ಸಾಧನ, ಶ್ರವಣ ಮನನಾದಿಗಳಿಗೆ ಸಾಧನವಾಗುವಷ್ಟು ಲೌಕಿಕಕ್ಕೆ ಇರು. ಆದರೆ ಲೌಕಿಕವನ್ನೇ ಪ್ರಧಾನವನ್ನಾಗಿ ತೆಗೆದುಕೊಂಡು ಭಗವಂತನನ್ನು ದೂರ ಮಾಡಬೇಡ. ಇದರಿಂದ ಭಗವಂತನಿಗೆ ಏನೂ ಆಗುವುದಿಲ್ಲ, ನೀನು ಹಾಳಾಗ್ತೀಯ, ನೀನು ಅಧಃಪತನಕ್ಕೆ ಹೋಗ್ತೀಯ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಮುಂದಿನ ಪದ್ಯದಲ್ಲಿ ದಾಸವರೇಣ್ಯರು ಹೇಳ್ತಾರೆ, ಈ ನಳಿನ ಜಾಂಡದೊಳು ಸರ್ವ ಪ್ರಾಣಿಗಳೊಳಿದ್ದನವರತ ವಿಜ್ಞಾನಮಯ ವ್ಯಾಪಾರಗಳ ಮಾಡುವನು ತಿಳಿಸದಲೇ. ಏನು ಕಾಣದೆ ಸಕಲ ಕರ್ಮಗಳಾನೆ ಮಾಡುವೆನೆಂಬ ನರನು ಕುಯೋನಿಯ ಇದುವ ಕರ್ತೃಹರಿಯಂದವನು ಮುಕ್ತನಃ. ಈ ಬ್ರಹ್ಮಾಂಡದಲ್ಲಿ ಎಲ್ಲ ಪ್ರಾಣಿಗಳು, ಬ್ರಹ್ಮಾದಿಗಳಿಂದ ಹಿಡಿದುಬಿಟ್ಟು ತೃಣಾಂತಿ ಜೀವರಾಶಿಯಲ್ಲಿ ವಿಶೇಷಾಕಾರನಾಗಿ ಜ್ಞಾನ ಪ್ರಚುರನಾದ ಪರಮಾತ್ಮ ತದ್ದಾಕಾರದಲ್ಲಿ ಆಯಾ ಆಕಾರದಲ್ಲಿ ನಿರಂತರವಾಗಿ ವಿಯೋಗವಿಲ್ಲದೆ ನೆಲೆಸಿರ್ತಾನೆ, ಬಿಂಬರೂಪನಾಗಿ ನೆಲೆಸಿರ್ತಾನೆ ಭಗವಂತ. ಆ ಸ್ಥೂಲ ದೇಹದ ಪ್ರಕಾರ ಅವರವರ ಸ್ವರೂಪ ಯೋಗ್ಯತೆಯ ಅನುಸರಿಸಿ ಅನಾದಿ ಕರ್ಮವನ್ನು ನಡೆಸ್ತಾ ಇರ್ತಾನೆ. ವ್ಯಾಪಾರಗಳನ್ನು ಜೀವನಿಗೆ ತಿಳಿಯದಲೇ ಮಾಡ್ತಾ ಇರ್ತಾನೆ ಭಗವಂತ, ಮಾಡಿಸ್ತಾ ಇರ್ತಾನೆ. ನಾನು ಮಾಡಿದೆ ಅಂತ ಜೀವ ಇರ್ತಾನೆ. ಜೀವನಿಗೆ ಸ್ವತಂತ್ರತ್ವದ ಭ್ರಮೆ ಇರುತ್ತೆ, ಆದರೆ ಮಾಡುವುದು ಭಗವಂತ ಮಾಡಿಸ್ತಾನೆ. ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ, ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಅಲ್ಲ, ಜೀವನಿಗೆ ಕರ್ತೃತ್ವ ಇದೆ. ಏನು? ಪರಾಧೀನ ಕರ್ತೃತ್ವ ಇದೆ. ಏನಂದರೆ ವಿಜ್ಞಾನಮಯ ತಿಳಿಸಿದಲ್ಲಿ ಅನ್ನೋದಕ್ಕೆ ಹೇಳ್ತಾರೆ. ಭಾಗವತ ಸಪ್ತಮ ಸ್ಕಂದದಲ್ಲಿ ಹೇಳ್ತಾರೆ, ಜಾಗ್ರದಾಧ್ಯ ಕರ್ಮಚ ಇವ ಸುಖ ದುಃಖೇ ಚ ತಸ್ಯ ಹಿ ಜಾಗ್ರದಾದೇಹೇ ಪರೋ ದೃಷ್ಟ್ವಾ ಸುಖನಿಷ್ಠೋ ಹರಿಸ್ತತಃ ಸಂಗಜೀವೇನ ಸಹಸ್ಥಾನಾತ್ ತತ್ತಸ್ವರೂಪ ಪ್ರದುಷ್ಯತೆ ಅಗ್ನದೃಷ್ಟ ನಗ್ನದೃಷ್ಟ್ಯ ಯಥಾ ಗಂಧಯತೋ ನಿಲಃ. ಜಾಗರ ಸ್ವಪ್ನ ಮೂರು ಅವಸ್ಥೆಗಳಿಗೆ ಕಾರಣವಾದ ಕರ್ಮಗಳು ಹಾಗೂ ಅವುಗಳ ಸುಖ ದುಃಖಗಳನ್ನು ಜೀವನಿಗೆ ಆಗ್ತವೆ. ಜಾಗೃತ ಸ್ವಪ್ನ ಸುಪ್ತಿಯವಸ್ಥೆಯಲ್ಲಿ ಏನು ಕರ್ಮಗಳು ನಡೀತದೆ, ಸುಖ ದುಃಖಗಳು ಕೇವಲ ಜೀವನಿಗೇ ಆಗ್ತವೆ. ಶ್ರೀಹರಿ ಏನು ಮಾಡ್ತಾ ಇರ್ತಾನೆ, ಭಗವಂತ ಬಿಂಬರೂಪಿ ಪರಮಾತ್ಮ ನೋಡ್ತಾ ಇರ್ತಾನೆ, ಅದನ್ನು ಅವನು ಅನುಭವಿಸುವುದಿಲ್ಲ. ನಮ್ಮ ಒಳಗೆ ಇರ್ತಾನೆ. ನಾವು ಮಾಡಿದ ಕರ್ಮದ ಫಲವನ್ನು ನಮ್ಮಿಂದ ಮಾಡಿಸ್ತಾನೆ, ನಮ್ಮ ಕರ್ಮಫಲವನ್ನು ಅದನ್ನು ಅನುಭವಿಸುವವರು ಜೀವರು ನೋಡ್ತಾ ಇರ್ತಾನೆ. ಅದಕ್ಕೆ ದಾಸರು ಹೇಳ್ತಾರೆ,
ತಿನ್ನುವ ಹಕ್ಕಿ ಹೊರಗೆ ಹೋಯ್ತೆ, ತಿನ್ನದ ಹಕ್ಕಿ ಬಹಳ ಗಟ್ಟಿಯಾಗಿದೆ ಅಂತ ಹೇಳ್ತಾರೆ ದಾಸರು ತಮ್ಮ ಹಾಡಿನಲ್ಲಿ. ಅವನು ಅನುಭವಿಸುತ್ತಿಲ್ಲ, ಯಾಕೆಂದರೆ ಅವನು ಅನುಭವಿಸ್ಲಿಕ್ಕೆ ಅವನು ಪೂರ್ಣ. ಅವನ ಹತ್ರ ನಾವು ಏನಾದರೂ ಸುಖ ಅನುಭವಿಸಿದ್ರೆ ನಮಗೆ ಆ ಸುಖ ಇರಲ್ಲ, ಅನುಭವಿಸ್ತೀವಿ. ಅವನು ಪೂರ್ಣ ಅದೇ ಪೂರ್ಣಾನಂದ, ಅವನಿಗೆ ಏನು ಸುಖಮಯ ಅವನಿಗೆ ಇನ್ನೆಲ್ಲಿಂದ ಬೇಕೋ ಇಲ್ಲ. ಅವನು ಜೀವರೊಂದಿಗೆ ಹಾಗೇ ಇದ್ದು ಕಾರ್ಯ ಮಾಡಿಸ್ತಾನೆ. ಅದರಿಂದ ಅವನೇ ಮಾಡ್ತಾನೆ, ನಾವೇ ಮಾಡ್ತೀವಿ ಅನ್ನೋ ಭ್ರಮೆ ಬರುತ್ತೆ. ಹಾಗೆ ಮತ್ತೆ ಏನು ಬರುತ್ತೆ, ಮತ್ತೆ ಅವನಿಗೆ ಭಗವಂತನಿಗೂ ನಮ್ಮ ಹಾಗೆ ಸುಖ ದುಃಖಗಳು ಆಗ್ತವೆ ನಮ್ಮೊಳ ಇರುವುದರಿಂದ ಅಂತ ಭ್ರಮೆ ಬರುತ್ತೆ. ಅಜ್ಞರು ಅಂದರೆ ಯಾರು? ಇದನ್ನು ಅಜ್ಞಾನಿಗಳು ತಿಳಿದುಕೊಳ್ತಾರೆ, ಆದರೆ ಜ್ಞಾನಿಗಳು ಹೀಗೆ ತಿಳಿದುಕೊಳ್ಳಲ್ಲ ಅಂತ ಹೇಳ್ತಾರೆ. ಹೂವಿಗ ಒಂದು ಗಾಳಿ ಬೀಸತ್ತೆ ನೋಡಿ, ಉದಾಹರಣೆಗೆ ಗಾಳಿ ಬೀಸತ್ತೆ. ಗಾಳಿ ಬೀಸಬೇಕಾದ್ರೆ ಹೂವಿನ ಗಿಡದ ಮೇಲೆ, ಪರಿಮಳದ ಹೂವಿನ ಗಿಡದ ಮೇಲೆ ಬಂದರೆ ಸುವಾಸನೆ ಬರುತ್ತೆ ಅಲ್ವಾ? ಆವಾಗ ಅಜ್ಞಾನಿಗಳು ಏನಂತಾರೆ, ಓ ಗಾಳಿ ಎಷ್ಟು ಚೆನ್ನಾಗಿ, ಗಾಳಿಯ ಸುವಾಸನೆ ಇದೆ, ಗಾಳಿಯ ಪರಿಮಳ ಎಷ್ಟು ಚೆನ್ನಾಗಿದೆ ಅಂತಂತಾರೆ. ಗಾಳಿಯಲ್ಲಿ ಪರಿಮಳ ಇಲ್ಲ ರೀ, ಗಾಳಿಯಲ್ಲಿ ಪರಿಮಳ ಇಲ್ಲ, ಗಾಳಿಯಲ್ಲಿ ಗಂಧ ಇಲ್ಲ. ಆದರೆ ಜ್ಞಾನಿಗಳೇನಂತಾರೆ, ಗಾಳಿಯಲ್ಲಿ ಗಂಧ ಇಲ್ಲಪ್ಪ, ಗಾಳಿ ಹಾಸಿ ಬಂತಲ್ಲ ಅದರಲ್ಲಿ ಪೃಥ್ವಿ ಅದರಲ್ಲಿ ಗಂಧ ಇದೆ ಅಂತ ಜ್ಞಾನಿಗಳು ತಿಳಿದುಕೊಳ್ತಾರೆ. ಆಮೇಲೆ ಮುಂದೆ ಇದರಲ್ಲೇನೆ ಹೇಳ್ತಾರೆ ದಾಸವರೇಣ್ಯರು, ಏನು ಕಾಣದೆ ಸಕಲ ಕರ್ಮಗಳಾನೆ ಮಾಡುವೆನೆಂಬ ನರನು ಕುಯೋನಿಯೈದುವ. ಏನು ಗೊತ್ತಾಗಲ್ಲ ಭಗವಂತ ಇದನ್ನ ಅಂತ ನಾನೇ ಮಾಡ್ತಾ ಇದ್ದೀನಿ ಅಂತ ಯಾರು ತಿಳಿದುಕೊಂಡಿರ್ತಾರೋ ಅವರು ಕುಯೋನಿ, ದುಷ್ಟ ಯೋನಿಯಲ್ಲಿ ಜನಿಸ್ತಾರೆ. ಅಂದರೆ ಇದಕ್ಕೆ ಹೇಳ್ತಾರೆ, ಸ್ವಾತಂತ್ರ್ಯ ಮನ್ಯಮಾನಸ್ಯ ರಾಗಾಧರ್ಮಂತ ಕುರ್ವತಃ ತನ್ನಮಿತ್ತಸ್ತು ದೋಷಸ್ಯ ಗುಣಶ್ಚ ಸ್ಯಾತ್ ಸ್ವಕರ್ಮಚ. ಈ ಮೂರು ಅವಸ್ಥೆಯಲ್ಲಿರುವ ನಿಯಾಮಕತ್ವವನ್ನು ಭಗವಂತ ಮೂರು ಅವಸ್ಥೆಯಲ್ಲಿಯೂ ನಮ್ಮ ನಿಯಾಮಕನು. ಆ ಭಗವಂತನ ನಿಯಾಮಕತ್ವವನ್ನು ಅರಿಯದೆ ನಾನೇ ಸ್ವತಂತ್ರನಾಗಿ ಎಲ್ಲವನ್ನು ಮಾಡಿದ್ದೇನೆ ಅಂತ ಏನು ಜೀವ ತಿಳಿದುಕೊಳ್ಳುತ್ತೋ, ಹಾಗೂ ಫಲಾಪೇಕ್ಷೆಯಿಂದ ಧರ್ಮಕರ್ಮಗಳನ್ನು ಮಾಡಿ ನಾನೇ ಮಾಡಿದೆನು ಎಂಬ ಸ್ವಾತಂತ್ರ್ಯಾಭಿಮಾನವನ್ನು ತಿಳ್ಕೊಳ್ಳುತ್ತೋ ಅವರು ನರಕದ ಫಲವನ್ನು ಅನುಭವಿಸುತ್ತಾರೆ. ನರನು ಕುಯೋನಿಯೈದುವ ಕರ್ತೃ ಹರಿಯಂತವನೇ ಮುಕ್ತನಃ. ನಾನೇ ಮಾಡಿದೆ ಅಂತ ಫಲ ಅಪೇಕ್ಷೆಯಿಂದ, ನಾನು ಮಾಡಿದೆ ನನಗೆ ಫಲ ಬೇಕು ಅನ್ನುವ ಅಪೇಕ್ಷೆಯಿಂದ ಇರುವ ಮನುಜ ನರಕವನ್ನು ಅನುಭವಿಸ್ತಾನೆ. ಕರ್ತೃ ಹರಿಯಪ್ಪ ಎನ್ನುವನು ಮುಕ್ತನಃ. ಭಗವಂತನ ಕರುಣೆಯನ್ನು ಕೊಟ್ಟು ಬಿಟ್ಟು ಅಪೇಕ್ಷೆ ಇಲ್ಲದ ಫಲವಾಗಿ ಅವನು ಮೋಕ್ಷವನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಮುಂದುವರೆದ ದಾಸವರೇಣ್ಯರು ಹೇಳ್ತಾರೆ, ಕಲಿಮಲಾಪಹಳೆನಿಸುದಿಯ ಬಾಂಬೊಳೆಯೊಳಗೆ ಸಂಚರಿಸಿ ಬದುಕುವ ಜಲಚರ ಪ್ರಾಣಿಗಳು ಬಲ್ಲವೆ ತೀರ್ಥ ಮಹಿಮೆಯನು. ಹಲವು ಬಗೆಯಲ್ಲಿ ಹರಿಯ ಕರುಣಾಬಲದಿ ಬಲ್ಲಿದರಾದ ಬ್ರಹ್ಮಾನಳ ವಿಪೇಶಾದ್ಯಮರರಿಯರಂತನ ಮಲಗುಣ. ಕಲಿಮಲಾಪಹಳೆನಿಪ ಅಂದರೆ ಗಂಗಾ ನದಿ. ಗಂಗಾ ನದಿಯು ಬಾಂಬೊಳೆಗೆ ಅದರೊಳಗೆ ಸಂಚಾರ ಮಾಡತಕ್ಕಂತಹ ಜಲಚರ ಪ್ರಾಣಿಗಳು, ಮೀನುಗಳು, ಮೊಸಳೆಗಳು, ಬೇರೆ ಬೇರೆ ಪ್ರಾಣಿಗಳು ಆ ತೀರ್ಥದ ಮಹಿಮೆಯನ್ನು ಬಲ್ಲಿದವ. ಆ ತೀರ್ಥದ ಮಹಿಮೆ ಗೊತ್ತಿದೆಯಾ ಅವಕ್ಕೆ? ಏನು ಗೊತ್ತಿಲ್ಲ. ಎಷ್ಟು ವರ್ಷ ಆದರೂ ತಮ್ಮ ಜೀವನ ಪರ್ಯಂತ ಅದರಲ್ಲೇ ಓಡಾಡ್ತಾ ಇರ್ತಾವೆ. ಆದರೆ ದೇವನದಿಯಾದ ಆ ಗಂಗಾ ನದಿಯಲ್ಲಿ ಪರಮಾತ್ಮನ ವಿಭೂತಿ ರೂಪ ನದಿಗಳಲ್ಲಿ ಗಂಗಾ ನದಿಯಲ್ಲಿ ಅವನ ವಿಭೂತಿ ರೂಪ ಅಧಿಕ ಇದೆ ಎಂದು ತಿಳಿದುಬಿಟ್ಟು ಆ ಗಂಗಾ ನದಿ ಅಭಿಮಾನಿ, ತತ್ತದ್ವಾರ ಮುಖ್ಯ ಪ್ರಾಣ, ತತ್ತದ್ವಾರ ಭಗವಂತನ
ರೂಪದ ಅನುಸಂಧಾನವನ್ನು ಮಾಡುತ್ತಾ ಸ್ನಾನವನ್ನು ಮಾಡಿದರೆ ಮಹಾಪುಣ್ಯದ ಫಲ ಬರುತ್ತೆ, ಪಾಪಗಳು ನಾಶ ಆಗತ್ತೆ. ಹಾಗೆ ಮಾಡಬೇಕು. ನಾವು ಸಾಮಾನ್ಯ ಏನಾಗತ್ತೆ, ಹೋಗಿ ಮಾಡಿಬಿಡ್ತೀವಿ, ನೀರಿನಲ್ಲಿ ಮುಳುಗಿ ಹಾಕ್ಬಿಡ್ತೀವಿ. ಆಯಿತು ಬಂದುಬಿಟ್ಟೆ ಅಂತೇಳಿ ಗಂಗಾ ನದಿ ಸ್ನಾನ ಆಗ್ಬಿಡ್ತು ಅಂತ ಗಂಗಾ ದಾರಿ ಹಿಡ್ಕೊಂಡು ಬಂದುಬಿಡ್ತೀವಿ. ಏನು ಅನುಸಂಧಾನ ಇಲ್ಲ ಅಂದರೆ ನದಿ ಒಳಗೆ ಇರುವ ಜಲಚರ ಪ್ರಾಣಿಗಳಿಗೂ ನಾವು ಮುಳುಗಿದವರಿಗೂ ನಮಗೇನು ವ್ಯತ್ಯಾಸ? ನಾವು ಎಂದೋ ಒಂದು ದಿವಸ 2 ದಿವಸ ಹೋಗಿ ಬಂದು ಮುಳುಗಿ ಹಾಕ್ಬರ್ತೀವಿ ರೀ. ಅವು ಯಾವಾಗಲೂ ಅದೇ ನದಿ ಒಳಗೆ ಇರ್ತವೆ ಅಲ್ವಾ? ಮತ್ತೆ ಅವುಗಳಿಗೆ ಜ್ಞಾನ ಇಲ್ಲ. ನಾವು ಜ್ಞಾನ ತಿಳಿದುಕೊಳ್ಳುವ, ಜ್ಞಾನ ಪಡೆಯುವ ಜನ್ಮ ಇದ್ದರೂ ಕೂಡ ನಾವು ಪ್ರಾಣಿಗಳಂತೆ ಸುಮ್ಮನೆ ಮುಳುಗಿ ಎದ್ದು ಬಂದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಫಲ ಬರಲ್ಲ. ಹಾಗೇನೆ ತೀರ್ಥ ಅಂದರೆ ಏನು? ಶಾಸ್ತ್ರ. ತೀರ್ಥ ಅಂದರೆ ಏನು? ಪವಿತ್ರವಾದ ಯಥಾರ್ಥ ಜ್ಞಾನ ಕೊಡುವ ಶ್ರೀಮದ್ ಆನಂದ ತೀರ್ಥಾಚಾರ್ಯರ ಶಾಸ್ತ್ರ, ಮಧ್ವಶಾಸ್ತ್ರ. ಆ ಶಾಸ್ತ್ರದಲ್ಲಿ ಈಜಾಡಬೇಕು. ಆ ಶಾಸ್ತ್ರದ ಮೂಲಕ, ಗುರುಗಳ ಮೂಲಕ. ಅಲ್ಲಿ ಹೇಗೆ ಗಂಗೆಯ ಅಭಿಮಾನಿ ದೇವತೆ, ಹೀಗೆ ಶಾಸ್ತ್ರಗಳ ಅಭಿಮಾನಿ ದೇವತೆ ಮುಖ್ಯ ಪ್ರಾಣದೇವರು, ಅವರ ದ್ವಾರ ಲಕ್ಷ್ಮೀದೇವಿ. ಆದರೆ ನಾವು ಗುರುಗಳ ಮೂಲಕ, ಗುರುಮುಖೇನ ಆ ಶಾಸ್ತ್ರದಲ್ಲಿ ಈಜಾಡಿ, ಶಾಸ್ತ್ರದಲ್ಲಿ ಮುಳುಗುವುದನ್ನು ಕಲಿತು, ಆ ಮುಳುಗಿ ಭಗವಂತನ ಗುಣಗಳನ್ನು ನಮ್ಮ ಯೋಗ್ಯತೆ ಅನುಸಾರವಾಗಿ ಏನೆಲ್ಲ ತಿಳಿದುಕೊಂಡು ನಾವು ಭಗವಂತನನ್ನು ಉಪಾಸನೆ ಮಾಡಿದರೆ ನಮ್ಮ ಯೋಗ್ಯತೆಗನುಸಾರವಾಗಿ ನಮ್ಮ ತಿಳುವಳಿಕೆ ಬಂದು, ಈ ಜನ್ಮದಲ್ಲಿ ಎಷ್ಟು ಬರಬೇಕೋ ಅಷ್ಟು ತಿಳುವಳಿಕೆ ಬಂದು ನಮಗೆ ಒಳ್ಳೆಯ ಫಲವನ್ನು ಭಗವಂತ ಕೊಡ್ತಾನೆ. ಒಳ್ಳೆಯ ಯೋನಿಗಳಲ್ಲಿ ಜನ್ಮವನ್ನು ಕೊಡ್ತಾನೆ. ಆಮೇಲೆ ಜನ್ಮರಹಿತರನ್ನಾಗಿ ಮಾಡ್ತಾನೆ ಭಗವಂತ. ಅದನ್ನು ಬಿಟ್ಟು ಶಾಸ್ತ್ರ ಇದೆ, ನಾನು ಓದ್ತೀನಿ, ಶಾಸ್ತ್ರ ಇದೆ ಓದ್ತೀನಿ, ಬುಕ್ ಇದೆ ಅಪ್ಪ, ಸಿಗತ್ತೆ, ಎಲ್ಲ ಕಡೆ ಸಿಗತ್ತೆ, ಗ್ರಂಥಗಳು ಇಂಟರ್ನೆಟ್ನಲ್ಲಿ ಸಿಗತ್ತೆ, PDF ಫೈಲ್ನಲ್ಲಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಗ್ರಂಥ ನಾನೇ ಓದಿ ನಾನೇ ತಿಳ್ಕೊಳ್ತೀನಿ ಅಂತಂದರೆ ಆಗಲ್ಲ ರೀ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಗುರುಗಳು ಬೇಕು, ಗುರುಕರಣೆ ಬೇಕು. ಗುರುಗಳ ಮುಖಾಂತರ ಶಾಸ್ತ್ರ, ಸಚ್ಚಾಸ್ತ್ರ, ತೀರ್ಥದ ಮುಖಾಂತರ ಆನಂದ ತೀರ್ಥಗಳು. ತೀರ್ಥ ಅಂತ ಯಾಕೆ ಸ್ವಾಮಿಗಳಿಗಿರ್ತಾರೆ? ಅವರು ಭಗವಂತನ ಶಾಸ್ತ್ರಗಳೆಂಬ ಪವಿತ್ರ ತೀರ್ಥದಲ್ಲಿ ಈಜಾಡ್ತಾ ಇರ್ತಾರೆ, ಭಗವಂತನ ಗುಣಗಳಲ್ಲಿ ಈಜಾಡ್ತಾ ಇರ್ತಾರೆ ಅವರು. ಅಂತಹ ಪವಿತ್ರ ತೀರ್ಥ, ಆ ತೀರ್ಥಗಳನ್ನು ಜ್ಞಾನಿಗಳ ಮುಖೇನ ಉಪದೇಶ ಪಡೆದು, ಜ್ಞಾನಿಗಳ ಮುಖೇನ ಪಾಠವನ್ನು ಕಲಿತು ಭಗವಂತನ ಗುಣಗಳನ್ನು ಯಥಾಶಕ್ತಿಯಾಗಿ ನಾವು ತಿಳಿದರೆ, ಯಥಾ ಯೋಗ್ಯತೆಯ ಅನುಸಾರವಾಗಿ ನಾವು ತಿಳಿದರೆ ನಮಗೆ ಪವಿತ್ರ ತೀರ್ಥದಲ್ಲಿ ಮಿಂದಿದ ಫಲ. ಅದು ಬಿಟ್ಟು ನಾವು ನೆಟ್ಟಿನಲ್ಲಿ ನೋಡ್ತೀವಿ, ನೆಟ್ನಲ್ಲೇ ಓದ್ತೀವಿ, ನಾವೇ ತಿಳ್ಕೊಳ್ತೀವಿ ಅಂತ ಅಂದರೆ ನಾವು ಈ ಜೇಡರ ಹುಳದ ನೆಟ್ಟಿರುತ್ತಲ್ಲ, ಜೇಡರ ಹುಳದ ನೆಟ್ಟಿನಲ್ಲಿ ಸಿಕ್ಕ ಹುಳಗಳಂತೆ ಆಗಿ ಹೋಗ್ತೀವಿ ನಾವು. ನೆಟ್ಟಿನಿಂದ ಬಿಡಿಸಿಕೊಳ್ಳಿ, ಸಂಸಾರವೆಂಬ ನೆಟ್ಟಿನ ಬಂಧನದಿಂದ ಬಿಡಿಸಿಕೊಳ್ಳಿಕ್ಕಾಗಲ್ಲ ನಮಗೆ. ಆ ಬಂಧನದಿಂದ ಬಿಡಿಸಿಕೊಳ್ಳಬೇಕು ಹೇಗೆ? ಅದು ಅಲ್ಲಿ ಜೇಡು ಹುಳನೇ ತನ್ನ ಒಳಗಡೆ ಹಾಕೊಳ್ಳುತ್ತೆ. ಇಲ್ಲಿ ಭಗವಂತನ ತನ್ನ ಹೊಟ್ಟೆಯೊಳಗೆ ಹಾಕೋತಾನೆ ಪಳೆಯ ಕಾಲದಲ್ಲಿ. ಅಲ್ಲಿ ಸುಖವಾಗಿರಬೇಕು, ಅಲ್ಲಿಂದ ನಮಗೆ ಜನ್ಮ ಬರಬಾರದು ಅಂತಂದರೆ ನಾವು ಆ ನೆಟ್ಟಿನಿಂದ ಹೊರಗಡೆ ಬರುವ ಉಪಾಯ ಅಂದರೆ ಆ ತೀರ್ಥದಿಂದ ಭಗವಂತನ ಜ್ಞಾನವನ್ನು ಕಲಿತು, ಆ ಗ್ರಂಥಗಳಿಂದ ಗುರುಮುಖೇನ ಗ್ರಂಥದ ಪಾಠವನ್ನು ಮಾಡಿಬಿಟ್ಟು, ಗ್ರಂಥದ ಪಾಠವನ್ನು ಕಲಿತುಕೊಂಡು ಬಿಟ್ಟು ಭಗವಂತನ ಗುಣವನ್ನು ಅನುಸಂಧಾನ ಮಾಡಬೇಕು. ಭಗವಂತನ ಬಗ್ಗೆ ಭಕ್ತಿಯನ್ನು ಹೆಚ್ಚಿಸಿಕೊಂಡರೆ ಮಾತ್ರ ಸಾಧ್ಯ. ಇದು ಗುರುಮುಖೇನ ಮಾತ್ರ. ಅಂತರ್ಜಾಲದ ಮುಖಾಂತರ ಎಂದೂ ಮಾಡಿದರೆ ಜ್ಞಾನ ವೃದ್ಧಿಯಾಗಬಹುದು ಹೊರತು ಭಗವಂತ ಒಲಿಯಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಒಲಿಯಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ. ಇಂತಹ ಹಲವು ಬಗೆಯಲ್ಲಿ ಬಲ್ಲಿದರಾದ ಬ್ರಹ್ಮಾದಿಗಳು, ಬ್ರಹ್ಮ, ವಾಯು, ಗರುಡ, ರುದ್ರ, ಇವರಿಂದನೇ ಭಗವಂತನ ಗುಣರೂಪಗಳನ್ನು ಸಾಕಲ್ಯನ ತಿಳಿದುಕೊಳ್ಳಿಕ್ಕಾಗಲಿಲ್ಲ. ಅವನ ಅನಂತ ಗುಣಗಳನ್ನು ಲಕ್ಷ್ಮೀ ಸಹಿತವಾಗಿ ಯಾರಿಗೂ ತಿಳಿಲಿಕ್ಕಾಗಿಲ್ಲ.
ಪದೇ ಪದೇ ಹೇಳ್ತಾ ಇದ್ದೀನಿ, ಒಂದು ಗುಣದಲ್ಲ ಅನಂತ ಗುಣಗಳು ಭಗವಂತನಿಗೆ. ಆ ಒಂದು ಗುಣವನ್ನೇ ಪೂರ್ಣವಾಗಿ ತಿಳಿದುಕೊಳ್ಳಲು ಆಗಿಲ್ಲ ಲಕ್ಷ್ಮೀದೇವಿಗೆ. ಇನ್ನು ನಾವು ತಿಳಿದುಕೊಂಡು ಬಿಟ್ವಿ ಭಗವಂತನ. ಅಯ್ಯೋ ನಮಗೆ ಗೊತ್ತು ಭಗವಂತ, ಅವನೇನು ಅನ್ನೋದು ಗೊತ್ತು ನಾವು ಅಂತ ಇಂಥ ದುರಹಂಕಾರದ ಮಾತನ್ನು ನಾವು ಆಡ್ತೀವಲ್ಲ, ಭಗವಂತ ನಮ್ಮನ್ನು ಕ್ಷಮಿಸ್ತಾನೆ. ಅದಕ್ಕೆ ಆ ಅಹಂಕಾರದ ಮಾತುಗಳನ್ನು ಬಿಟ್ಟು ಭಗವಂತ ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಭಗವಂತನ ಭಕ್ತರ ಕಾಲು ಹಿಡಿದು ಬಿಟ್ಟು ನಾವು ಭಗವಂತನ ಗುಣಗಳನ್ನು ನಮ್ಮ ಯೋಗ್ಯತೆ ಅನುಸಾರವಾಗಿ ತಿಳಿಯಬೇಕು ಅಂತ ಇದರಲ್ಲಿ ಹೇಳ್ತಾರೆ. ಸಾಕಲ್ಲೇನ ಇದರಿಂದ ಒಟ್ಟು ಸಾರಾಂಶ ಏನಪ್ಪ ಅಂದರೆ, ಭಗವಂತನ ಗುಣಗಳನ್ನಾಗಲಿ, ಭಗವಂತನ ರೂಪಗಳನ್ನಾಗಲಿ, ಭಗವಂತನ ಅವಯವಗಳನ್ನಾಗಲಿ ಯಾವುದೇನ್ನಾಗಲಿ ಸಾಕಲ್ಲೇನ ಲಕ್ಷ್ಮೀ ಸಹಿತವಾಗಿ ಯಾರಿಗೂ ತಿಳಿಯಲು ಶಕ್ಯ ಇಲ್ಲ ಅಂತ ದಾಸವರೇಣ್ಯರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಶ್ರೀಲಕುಮಿ ವಲ್ಲಭನು ಹೃತ್ಕೀಲಾಲಜದೊಳಿದ್ದ ಕಿಳಚೇತನ ಜಾಲವನು ಮೋಹಿಸುವ ತ್ರಿಗುಣಬದ್ಧರನು ಮಾಡಿ ಸ್ಥೂಲ ಕರ್ಮದಿ ರತರ ಮಾಡಿ ಸುಲೀಲೆಗಳ ತಿಳಿಸದಲೆ ಭವದಿ ಕುಲಾಲ ಚಕ್ರದ ತೆರದಿ ತಿರುಗಿಸುತಿಹನು ತಿಳಿಸದಲೇ. ಶ್ರೀಲಕ್ಷ್ಮೀ ವಲ್ಲಭ ಏನು ಮಾಡ್ತಾನೆ? ಶ್ರೀಲಕ್ಷ್ಮೀ ವಲ್ಲಭ ಏನು ಮಾಡ್ತಾನೆ? ಕುಲಾಲ ಚಕ್ರದಳು ಹುತ್ಕೀಲಾಲದಳು ಇದ್ದ ಕಿಳಚೇತನ ಜಾಲವನ್ನು, ನಮ್ಮ ಹೃದಯವೆಂಬ ಕಮಲದಲ್ಲಿ ಇದ್ದಾನೆ ಭಗವಂತ. ಹೃದಯದಲ್ಲಿ ಭಗವಂತ ನಮ್ಮಲ್ಲಿ ವಾಸವಾಗಿದ್ದಾನೆ. ವಾಸವಾಗಿ ಬಿಟ್ಟು ಏನು ಮಾಡ್ತಾನೆ? ಅಖಿಳ ಚೇತನ ಜಾಲವನ್ನು, ತ್ರಿವಿಧರಾದ ಜೀವನ ಸಮೂಹ, ಸಾತ್ವಕ ರಾಜಸ ತಾಮಸ ಮೂರು ಗುಣಗಳಿಂದ ಬಂಧನಾದ ಲಿಂಗಭಯದಿಂದ ಬದ್ಧರನ್ನಾಗಿ ಮಾಡಿ ಅವರನ್ನೇನು ಮಾಡ್ತಾನೆ? ಲಿಂಗದೇಹವನ್ನು ನಿರವಕಾಶದಿಂದ ಸಂಬಂಧಗೊಳಿಸಿಬಿಟ್ಟು ಮೋಹಿಸ್ತಾನೆ, ಅವರನ್ನು ಮೋಹಿಸ್ತಾನೆ, ತ್ರಿಗುಣ ಬದ್ಧರನ್ನಾಗಿ ಮಾಡ್ತಾನೆ, ಸತ್ವ ರಾಜಸ ತಮಸ್ಸರ ಬದ್ಧವನ್ನಾಗಿ ಮಾಡ್ತಾನೆ. ಅಂದರೆ ಇದಕ್ಕೆ ಹೇಳ್ತಾರೆ, ಜಾಲವನ್ನು ಮೋಹಿಸುವ ಅನ್ನೋದಕ್ಕೆ ಸ್ವಭಾವಜೇನ ಕಾಂತ ಕೌಂತೆಯ ನಿಬದ್ಧ ಸ್ನೇಹ ಕರ್ಮಣ ಕರ್ತುಂ ನೇಚ್ಛ ಜನ್ಮೋಹಾತ್ ಕರಿಷ್ಯಚ್ಚ ಯಶೋಪಿತ. ಇದಕ್ಕೇನು ಹೇಳ್ತಾರೆ ಅಂದರೆ, ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅವರ ಸ್ವಭಾವಕ್ಕೆ ಅನುಸಾರವಾಗಿ ಅವರಿಂದ ಕರ್ಮವನ್ನು ಮಾಡಿಸಿ ನಾನು ಮೋಹವನ್ನು ಹಾಕ್ತೇನೆ, ತ್ರಿಗುಣ ಬದ್ಧರನ್ನಾಗಿ ಮಾಡ್ತೇನೆ. ಅವರಿಗೆ ನಮ್ಮ ಲೀಲೆಗಳನ್ನು ಅವನು ಅರಿಯಲು ಸಾಧ್ಯವಿಲ್ಲ, ಅವನಿಗೆ ನನ್ನ ಲೀಲೆಗಳನ್ನೇ ತಿಳಿಸೋದಿಲ್ಲ ನಾನು. ಹೇಗೆ ಮಾಡ್ತಾನೆ? ಸ್ಥೂಲ ಕರ್ಮದಿ, ಒಂದು ಸ್ಥೂಲ ಕರ್ಮ, ಒಂದು ಸೂಕ್ಷ್ಮ ಕರ್ಮ ಅಂತ ಎರಡೂ ಉಂಟು. ಸ್ಥೂಲ ಕರ್ಮ ನಮ್ಮ ಬಾಹ್ಯ ಕರ್ಮ, ಬಾಹ್ಯವಾಗಿ ಏನೇನು ಕರ್ಮ ಮಾಡ್ತೀವೋ ಇದೆಲ್ಲ ಸ್ಥೂಲ ಕರ್ಮ. ಅಂತರ್ಮುಖವಾಗಿ ಯಾವ ಕರ್ಮ ಮಾಡ್ತೀವೋ ಅದೆಲ್ಲ ಸೂಕ್ಷ್ಮ ಕರ್ಮ. ಸ್ಥೂಲ ಕರ್ಮದಲ್ಲಿ ಇಂಟ್ರೆಸ್ಟ್ ಬರುತ್ತೆ, ರಥರನ್ನಾಗಿ ಮಾಡ್ತಾನೆ. ಸ್ಥೂಲ ಕರ್ಮದಲ್ಲಿ ಆಸೆಯನ್ನು ಹೆಚ್ಚು ಮಾಡಿ ಸ್ಥೂಲ ಕರ್ಮದಲ್ಲಿ ರಥರನ್ನಾಗಿ ಮಾಡಿ ಸುಲೀಲೆಗಳ ತಿಳಿಸಿದರೆ ಕುಲಾಲ ಚಕ್ರದ ತೆರೆದು ತಿರುಗಿಸುತಿಹನು ತಿಳಿಸಿದರೆ. ಕುಲಾಲ ಚಕ್ರ ಅಂದರೆ ಏನು? ಕುಂಬಾರ ಮಡಿಕೆ ಮಾಡಬೇಕು ಅಂದರೆ ಚಕ್ರವನ್ನು ತಿರುಗ್ತಾ ಇರ್ತಾನೆ. ಕುಂಬಾರ ಚಕ್ರವನ್ನು ಹೇಗೆ ತಿರುಗಿಸ್ತಾನೋ ಹಾಗೆ ನಮ್ಮ ಕರ್ಮಾನುಸಾರವಾಗಿ ಭಗವಂತ ತಿರುಗಿಸ್ತಾನೇ ಇರ್ತಾನೆ ನಮ್ಮನ್ನು. ಸಂಸಾರ ಹುಟ್ಟು ಸಾವು ಅಂತ ಈ ಸಂಸಾರದ ಚಕ್ರದಲ್ಲಿ ತಿರುಗಿಸಿ ನಮಗೆ ಗೊತ್ತೇ ಆಗಲ್ಲ ಭಗವಂತ ತಿರುಗಿಸ್ತಾ ಇದ್ದಾನೆ ಅಂತ. ಇದು ನಮಗೆ ಗೊತ್ತೇ ಆಗಲ್ಲ, ಭಗವಂತ ನಮಗೆ ತಿರುಗಿಸ್ತಾನೆ ಅಂತ ನಮಗೆ ಗೊತ್ತಾಗೋದಿಲ್ಲ ಇದು ಅಂತ ಹೇಳ್ತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ ಇದರಲ್ಲಿ, ಭಗವಂತ ಕುಲಾಲ, ಅವನು ಉಪಾದಾನ ಕಾರಣ ಅಲ್ಲ. ಭಗವಂತ ಕುಲಾಲ ಮಡಿಕೆ ಮಾಡ್ತಾನೆ, ಆದರೆ ಮಣ್ಣಲ್ಲ, ಅವನಿಂದನೇ ಮಡಿಕೆ ಆಗಲ್ಲ. ಆದರೂ ಕುಲಾಲ ಮಾಡ್ತಾನೆ ಅಂತ ಹೇಳ್ತೀವಿ ನಾವು ಅಲ್ವಾ? ಹಾಗೆಯೇ ಭಗವಂತ ನಮ್ಮಿಂದ ಕರ್ಮಗಳನ್ನು ಮಾಡಿಸ್ತಾನೆ, ಅವನು ಕರ್ಮದ ಫಲವನ್ನು ಅನುಭವಿಸೋದಿಲ್ಲ.
ಮಾಡಿಸ್ತಾನೆ. ಕುಲಾಲನಂತೆ ನಮ್ಮನ್ನು ತಿರುಗಿಸ್ತಾ ಇರ್ತಾನೆ, ಗೊತ್ತೇ ಆಗಲ್ಲ ನಮಗೆ. ಹುಟ್ಟು ಸಾವು ನಮ್ಮ ಕರ್ಮಾನುಸಾರವಾಗಿ ಭಗವಂತ ಕುಲಾಲ ಚಕ್ರದಲ್ಲಿ ಆಡಿಸ್ತಾ ಇರ್ತಾನೆ. ಜೀವರಿಗೆ ಅವರ ಯಾವ ಕರ್ಮ ಭೋಗಕ್ಕೆ ಬೇಕೋ ಆ ಕರ್ಮ ಭೋಗವನ್ನು ಕೊಡ್ತಾನೆ. ಮೋಹಯುಕ್ತವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಚಕ್ರದಂತೆ ತಿರುಗಿಸ್ತಾ ಇರ್ತಾನೆ, ಅವರ ಯೋಗ್ಯತೆ ಅನುಸಾರವಾಗಿ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ವೇದಶಾಸ್ತ್ರ ವಿಚಾರಗೈದು ನಿಷೇಧ ಕರ್ಮವ ತೊರೆದು ನಿತ್ಯದಿ ಸಾಧು ಕರ್ಮವ ಮಾಳ್ಪರಿಯ ಸ್ವರ್ಗಾದಿ ಸುಖವೀವ ಐದಿಸುವ ಪಾಪಿಗಳ ನಿರಯವ ಖೇದ ಮೋದ ಮನುಷ್ಯರಿಗೆ ದುರ್ವಾದಿಗಳಿಗಂಧತ್ತಮದಿ ಬಹು ದುಃಖಗಳನ್ನು ಕೊಡೆವು ಕುಣಿಪ. ವೇದಶಾಸ್ತ್ರ ವಿಚಾರಗೈದು ನಿಷೇಧ ಕರ್ಮವ ತೊರೆದು ನಿತ್ಯದಿ ಸಾಧು ಕರ್ಮವ ಮಾಳ್ಪರಿಯ ಸ್ವರ್ಗಾದಿ ಸುಖವೀವ. ಇದಕ್ಕೆ ಬ್ರಹ್ಮಸೂತ್ರ ಭಾಷೆಯಲ್ಲಿದೆ, ಸರ್ವಾನ್ ವೇದಾನ್ ಸ ಇತಿಹಾಸಾನ್ ಸ ಪುರಾಣಾನ್ ಸಯುಕ್ತಿಕಾನ್ ಸ ಪಂಚರಾತ್ರಾನ್ ವಿಜ್ಞಾಯ ವಿಷ್ಣು ಧ್ಯೇಯೋನ ಚ ಅನ್ಯಥಾ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಅನುಸಂಧಾನರಹಿತನಾಗಿ ಸತ್ಕರ್ಮಾನುಷ್ಠಾನ ಮಾಡತಕ್ಕ ತ್ರಿವಿಧ ಜೀವರ ವಿಚಾರಗಳನ್ನು ಈ ಒಂದೆರಡು ಪದ್ಯಗಳಿಂದ ಹೇಳ್ತಾರೆ. ಒಂದು ಏನು ಮಾಡ್ತಾರೆ ಜ್ಞಾನಿಗಳು, ವೇದ ಶಾಸ್ತ್ರ ಇತಿಹಾಸ ಪುರಾಣ ಯುಕ್ತಿಗಳು ಪಂಚರಾತ್ರಗಳು ಇವುಗಳಿಂದ ವಿಷ್ಣು ಜ್ಞೇಯೋ, ವಿಷ್ಣುವೇ ಮುಖ್ಯವಾಗಿ ಹೇಳಲ್ಪಡ್ತಾನೆ ಅನ್ನುವುದನ್ನು ತಿಳಿದುಕೊಂಡು ವಿಚಾರ ಮಾಡಿ ನಿಷೇಧ ಕರ್ಮವನ್ನು ತೊರೆಯುತ್ತಾರೆ. ತ್ಯಾಗರೂಪದ ಕರ್ಮವನ್ನು ಬಿಟ್ಟಾಗಿ ಪ್ರತಿದಿನದಲ್ಲೂ ಸಾಧುಕರ್ಮ ಅಂದರೆ ಅಹಂ ಮಮಕಾರಾದಿಗಳನ್ನು ಬಿಟ್ಟು ಸಾಧುಕರ್ಮವನ್ನು ಮಾಡ್ತಾರೆ. ಸಾಧುಕರ್ಮವನ್ನು ಮಾಡಿ ಅಂಥವರು ಯಾರು, ಅವರು ಮುಕ್ತಿಯೋಗ್ಯರು. ಅವರಿಗೆ ಏನು ಕೊಡ್ತಾನೆ ಭಗವಂತ, ಸ್ವರ್ಗವೇ ಮೋತಾದ ಲೋಕಗಳಲ್ಲಿ ಸುಖವನ್ನು ನೀಡ್ತಾನೆ. ಇನ್ನು ಕೆಲವರು ಇರ್ತಾರೆ, ಕೆಲವರು ಇರ್ತಾರೆ, ಇವ್ರಿಗೆ ನೋಡಿ ವೇದಶಾಸ್ತ್ರದಲ್ಲಿ ನಂಬಿಕೆ ಇದೆ. 3 ಜನ ತ್ರಿವಿಧರು ವೇದಶಾಸ್ತ್ರಗಳು ಹೇಳಿದ್ದನ್ನ ಹಿರಿಯರು ಹೇಳಿದಪ್ಪ, ಶಾಸ್ತ್ರ ಮಾಡಿದ್ದಾರೆ, ದೇವರ ಮೇಲೆ ನಂಬಿಕೆ ಇದೆ, ಶಾಸ್ತ್ರದ ಮೇಲೆ ನಂಬಿಕೆ ಇದೆ. ಇವರು ಭಗವಂತನ ಬಗ್ಗೆ ನಂಬ್ತಾರೆ. ಭಗವಂತನ ಸರ್ವ ಸ್ವತಂತ್ರ, ಭಗವಂತ ನಿರ್ಗುಣ ನಿರ್ವಿಕಾರ ಅಂದರೆ ಪ್ರಾಕೃತ ಗುಣ ಇಲ್ಲದವನು, ಅಪ್ರಾಕೃತ ಶರೀರ ಉಳ್ಳವನು, ಗುಣಪೂರ್ಣ, ದೋಷರಹಿತ ಅಂತ ಹೇಳಿಬಿಟ್ಟು ಭಗವಂತನನ್ನು ತಿಳಿದುಕೊಂಡು ಬಿಟ್ಟು ಭಗವಂತನನ್ನು ನಿಷ್ಕಾಮ ಕರ್ಮವನ್ನು ಮಾಡ್ತಾರೆ. ಅವರಿಗೆ ಸ್ವರ್ಗಾದಿ ಲೋಕವನ್ನು ಕೊಡ್ತಾನೆ. ಕೆಲವರು ಇರ್ತಾರೆ, ಈಗ ನೋಡ್ತಿದ್ದೀರಾ, ಕೆಲವರಿಗೆ ವೇದಗಳನ್ನು, ಶಾಸ್ತ್ರಗಳನ್ನು, ಭಾರತಗಳನ್ನು, ರಾಮಾಯಣಗಳನ್ನು ಬೈಯುವುದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ. ಮತ್ತು ಅವ್ರ ಹೆಸರು ಭಗವಂತ ಅಂತಲೇ ಇಟ್ಕೊಂಡ್ಬಿಟ್ಟಿರ್ತಾರೆ. ವೇದಶಾಸ್ತ್ರಗಳಿಗೆ ಬೈಯೋದು, ವೇದಶಾಸ್ತ್ರಗಳನ್ನು ನಿಂದೆ ಮಾಡೋದು. ತನಗೆ ಅರ್ಥ ಆಗಲಿಲ್ಲ ಅಂತಂದರೆ ಎಲ್ಲರ ತಲೆನೂ ಕೆಡಿಸ್ಬಿಡೋದು. ಅಂಥವ್ರು ಇರ್ತಾರಲ್ಲ, ಅಂಥವನ್ನು ವೇದಶಾಸ್ತ್ರ ಏನು ಅದನ್ನು ನಿಷೇಧ ಮಾಡಬೇಕು, ಅದು ಏನು ಹೇಳಲ್ಲ, ಅದು ಅರ್ಥ ಆಗಲ್ಲ, ನಮಗೆ ಇಲ್ಲ ಇದು ಈಗ ವೇದಶಾಸ್ತ್ರಗಳು ನಾವು ಪಾಲಿಸಬೇಕಾಗಿಲ್ಲ ಅಂತ ಯಾರು ಹೇಳ್ತಾರೋ ಅವರನ್ನು ನರಕಾದಿ ಲೋಕಗಳಲ್ಲಿ ಇಡ್ತಾನೆ ಭಗವಂತ. ನರಕಾದಿ ಲೋಕಗಳಲ್ಲಿ ಇಟ್ಟು ಏನು ಮಾಡ್ತಾನೆ, ದುಃಖಗಳನ್ನು ಕೊಟ್ಟು ಸ್ವರೂಪ ಸುಖವನ್ನು ಕೊಡ್ತಾನೆ. ಅಂದರೆ ಇವರು ಸ್ವರೂಪತಃ ಒಳ್ಳೆಯವರಾಗಿದ್ದರೆ, ಸಕಾಮಕರಾಗಿದ್ದರೆ ಅವರಿಗೆ ಸುಖವನ್ನು ಕೊಡ್ತಾನೆ. ಇವರ ಸ್ವರೂಪ ಅಂಥದ್ದೇ, ಅದರಿಂದ ಅನಂತರವಾದ ಮುಕ್ತಿ ಸಿಗುತ್ತೆ. ಅದಕ್ಕೆ ಉದಾಹರಣೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮನುಷ್ಯರಿಗೆ ಲಿಂಗಭಂಗ ನಂತರ ಸುಖ ಮಿಶ್ರವಾದ ಮುಕ್ತಿಯಲ್ಲಿ ಕೊಡ್ತಾನೆ. ನಮಗೆ ಒಂದು ಸತಿ ಜ್ಞಾನ ಬರುತ್ತೆ, ಒಂದು ಸತಿ ಅಜ್ಞಾನ ಬರುತ್ತೆ, ಒಂದು ಸತಿ ಭಗವಂತ ದೊಡ್ಡವನು ಅಂತೀವಿ, ಒಂದು ಸತಿ ಭಗವಂತನ ಬಗ್ಗೆ ದೃಢತೆ ಇರಲ್ಲ. ಇಂಥವರಿಗೆ ಸುಖ ದುಃಖ ಮಿಶ್ರಿತವನ್ನು ಭಗವಂತ ಕೊಡ್ತಾನೆ. ದುರ್ವಾದಿಗಳಿರ್ತಾರೆ ನೋಡಿ, ಏನೇನು ದುರ್ವಾದಿಗಳಿರ್ತಾರಲ್ಲ, ನಾನೇ ಪರಮಾತ್ಮ ಈಗಿರೋರು ಇದ್ದಾರೆ, ನಾನೇ ದೇವರು ಅಂತ ಹೇಳೋರು ಇದ್ದಾರೆ, ಭಾಳ ಜನ ಇದ್ದಾರೆ. ಅವ್ರನ್ನೇ ನೀನೇ ದೇವರು ಅಂತ ಪೂಜೆ ಮಾಡಿಬಿಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಅನ್ನೋರು ಅಹಂ ಬ್ರಹ್ಮ, ಪರಮಾತ್ಮ ನಿರ್ಗುಣ ನಿರಾಕಾರ ಶೂನ್ಯ, ಭಗವಂತ ಏನೂ ಇಲ್ಲ, ಆಕಾರನೇ ಇಲ್ಲ ಭಗವಂತನಿಗೆ ನಿರಾಕಾರ ಅಂದರೆ ಭಗವಂತನಿಗೆ ನಮ್ಮ ಹಾಗೆ ಪ್ರಾಕೃತ ಪಂಚಭೌತಿಕ ಶರೀರ ಇಲ್ಲ ರೀ, ಚಿನ್ಮಯ ಶರೀರ ಅವನದು, ಅಪ್ರಾಕೃತ ಶರೀರ.
ಅವನು ನನ್ನಲ್ಲಿ ನನ್ನಾಕಾರವಾಗಿದ್ದಾನೆ, ನಿಮ್ಮಲ್ಲಿ ನಿಮ್ಮ ಆಕಾರವಾಗಿದ್ದಾನೆ, ಇರುವೆಯಲ್ಲಿ ಇರುವೆಯ ಆಕಾರವಾಗಿದ್ದಾನೆ, ಆನೆಯಲ್ಲಿ ಆನೆಯ ಆಕಾರವಾಗಿದ್ದಾನೆ. ಅವನು ನಿರಾಕಾರ, ಯಾವುದೇ ಆಕಾರ ತಗೊಳ್ಳಬಲ್ಲ ಅವನು. ಆದ್ದರಿಂದ ಅವನು ನಿರಾಕಾರ. ಅವನು ನಿರ್ಗುಣ, ಅಂದರೆ ಯಾವುದೇ ಲೋಕದ ಸತ್ವದ ತಮೋಗುಣಗಳಿಗೆ ಬಂಧಿತನಾಗಿಲ್ಲ ಅವನು. ನಿರ್ಗುಣ ಅವನು, ಅಂದರೆ ಭಗವಂತನಲ್ಲಿ ಗುಣನೇ ಇಲ್ಲ ಅಂತ ಅಲ್ಲ. ಅದರಲ್ಲಿದ್ದಾರೆ ಕೆಲವರು ಭಗವಂತನಿಗೆ 24 ಗುಣ ಅನ್ನೋ ಹೇಳೋರಿದ್ದಾರೆ, ಭಗವಂತನಿಗೆ 8 ಗುಣ ಅಂತ ಹೇಳೋರಿದ್ದಾರೆ. ಅದೆಲ್ಲ ಅಲ್ಲ ರೀ, ಭಗವಂತನಿಗೆ ಅನಂತ ಗುಣಗಳು. ಹಾಗೆ ಅವರೇನಾಗ್ತಾರೆ, ಲಿಂಗಭಂಗ ಆದ ಅವರಿಗೆ ವಾಯುದೇವರ ಗದಾಪ್ರಹಾರದಿಂದ ಲಿಂಗಭಂಗ ಆಗತ್ತೆ. ಅವರು ಅಂಧತಮಸ್ಸಿಗೆ ಬೀಳ್ತಾರೆ. ಹೇಗೆ ಮೋಕ್ಷಕ್ಕೆ ಹೋಗುವವರು ತಿರುಗಿ ಬರೋದಿಲ್ಲವೋ, ಅಂಧತಮಸ್ಸಿಗೆ ಹೋಗುವವರು ತಿರುಗಿ ಅಂಧತಮಸ್ನಲ್ಲೇ ಇರ್ತಾರೆ ಅಂತ ಜೀವಿಗಳು. ನಿರ್ಗುಣೋಪಾಸಕಗೆ ಗುಣ ಸಂಸರ್ಗ ದೋಷಗಳೀಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾ ಸಾಂದ್ರ. ದುರ್ಗಮನು ಎಂದೆನಿಪ ತ್ರೈವಿದ್ವರ್ಗ್ಯ ತ್ರಿಗುಣಾತೀತ ಸಂತತ ಸ್ವರ್ಗಭೂನರಕದಲ್ಲಿ ಸಂಚಾರವನೆ ಮಾಡಿಸುವ. ಇದು ಮತ್ತೆ ಅದನ್ನೇ ಹೇಳ್ತಾರೆ. ನಿರ್ಗುಣೋಪಾಸಕನಿಗೆ ಗುಣ ಸಂಸರ್ಗ ದೋಷಗಳೀಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾ ಸಾಂದ್ರ. ನಿರ್ಗುಣೋಪಾಸಕ ಭಗವಂತನಿಗೆ ಪ್ರಾಕೃತವಾದ ಗುಣಗಳು ಯಾವುವೂ ಇಲ್ಲ, ದುಃಖ ಮುಶ್ರಿತ ಗುಣಗಳು ಯಾವುದೂ ಇಲ್ಲ, ಪೂರ್ಣಾನಂದಮಯ ಅನಂತ ಗುಣಗಳಿದ್ದಾವೆ ಅವನಿಗೆ. ಸಾತ್ವಿಕ ರಾಜಸಿಕ ಗುಣಗಳು ಯಾವ್ದಾಗೆ ಇಲ್ಲ, ಭಗವಂತನಿಗೆ ಅನಂತ ಗುಣಗಳಿದ್ದಾವೆ ಅಂತ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಗುಣ ಸಂಸರ್ಗದಿಂದ ದೋಷ ಬರ್ದೇನೆ ಅಪವರ್ಗ ಅಂದರೆ ಮೋಕ್ಷ, ಮೋಕ್ಷದಲ್ಲಿ ಸುಖವನ್ನಿತ್ತು ಪಾಲಿಸ್ತಾನೆ ಭಗವಂತ. ದುರ್ಗಮನು ಎಂದೆನಿಪ ತ್ರೈವಿದ್ವರ್ಗೆ. ತ್ರೈವಿಧ್ಯ ಅಂದರೆ ಏನನ್ನು ಗೊತ್ತಾ? 3 ವೇದಗಳಿಂದ ಹೇಳಿದ ಕಾಮ್ಯ ಕರ್ಮಗಳಿಗೆ ವೇದ ಓದ್ತಾರೆ, ಕಾಮ್ಯ ಕರ್ಮಗಳನ್ನೇ ಮಾಡ್ತಾರೆ. ನನಗೆ ಇದು ಫಲ, ಈ ವೇದ ಓದಿ ಇದು ಮಾಡಿದರೆ ನನಗೆ ಮಕ್ಕಳಾಗತ್ತೆ, ಇದನ್ನು ಮಾಡಿದರೆ ಮಳೆ ಬರುತ್ತೆ, ಇದು ಮಾಡಿದರೆ ಇಂತಹ ಕಾಮ್ಯ ಕರ್ಮಗಳ ಫಲ ಅಪೇಕ್ಷೆಯಿಂದಲೇ ಸದಾ ಕಾಮ್ಯ ಕರ್ಮವಾಗಿ ಮಾಡ್ತಾವನ್ನ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಭಗವಂತ ಅವನಿಗೆ ಸ್ವರ್ಗಾದಿ ಫಲಗಳನ್ನು ಕೊಡ್ತೇನೆ, ನಾನು ಅವನಿಗೆ ಉಳಿಯಲ್ಲ, ನಾನು ಅವನಿಂದ ದೂರ ಆಗ್ತೀನಿ. ಅವನಿಗೆ ಏನು ಸತ್ಕರ್ಮ ಮಾಡಿರ್ತಾನೆ ಅದು ಫಲ ಸಿಗತ್ತೆ, ಭಗವಂತನ ದರ್ಶನ ಆಗಲ್ಲ, ಭಗವಂತನ ಪ್ರಸಾದ ಸಿಗಲ್ಲ. ಭಗವಂತನ ಪ್ರಸಾದ ಸಿಗದೆ ಮೋಕ್ಷ ಇಲ್ಲ. ಹುಟ್ಟಬೇಕು ಸಾಯಬೇಕು, ಹುಟ್ಟಬೇಕು ಸಾಯಬೇಕು, ಹುಟ್ಟಬೇಕು ಸಾಯಬೇಕು. ಹುಟ್ಟಟ್ಲು ಪುಣ್ಯ ಪಾಪ ಮಾಡೇ ಮಾಡ್ತೀವಿ, ಮತ್ತೆ ಪಾಪಕ್ಕೆ ಪಾಪ ಯೋನಿಗಳು, ಪುಣ್ಯಕ್ಕೆ ಪುಣ್ಯ ಯೋನಿಗಳು ಮಾಡ್ತಾನೆ ಇರಬೇಕು. ಭಗವಂತ ಒಲಿಯಲ್ಲ, ಕಾಮ್ಯ ಕರ್ಮಗಳನ್ನು ಮಾಡಿದರೆ ಒಲಿಯಲ್ಲ ಭಗವಂತ. ನಿರ್ಗುಣೋಪಾಸಕನಿಗೆ ವೇದದಲ್ಲಿ ಹೇಳಿದಂತೆ, ವೇದದಲ್ಲಿ ಏನು ಮೊದಲಿಗೆ ಏನು ಹೇಳ್ತಾರೋ ಅದೇ ಮೇಲ್ಮೈ ಅರ್ಥವನ್ನು ತಿಳಿದುಕೊಂಡು ಬಿಟ್ಟರೆ ಅಪಾರ್ಥಗಳಾಗುತ್ತವೆ. ಅದರ ಹಿಂದೆ ಮುಂದಗಡೆ ನೋಡಿಬಿಟ್ಟು ಅದರ ವಿಚಾರವನ್ನು ಮಾಡಿ ವ್ಯಾಖ್ಯಾನಕಾರರ ಮಾತನ್ನು ಕೇಳಿಬಿಟ್ಟು ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡ್ರೆ ನಮಗೆ ನಿಜವಾದ ಅರ್ಥ ಆಗುತ್ತೆ, ಇಲ್ಲಾಂದರೆ ಅಪಾರ್ಥನೆ ಆಗೋದು. ಹಾಗೆ ಯಾರು ನಿರ್ಗುಣೋಪಾಸಕನಿಗೆ ಅಂದರೆ ನನ್ನಲ್ಲಿ ಗುಣ ಇಲ್ಲ, ಅಂದರೆ ನನ್ನಲ್ಲಿ ಪ್ರಾಕೃತಿಕ ಗುಣ ಇಲ್ಲ, ಸತ್ವರಜೋ ತಮಸ್ಸುಗಳೆಂಬ ಗುಣಗಳಿಲ್ಲ. ನಿರ್ಗುಣ ಅಂದರೆ ಅವನ ಹತ್ರ ಅನಂತ ಗುಣಗಳಿದ್ದಾವೆ, ಒಂದೇ ಗುಣ ಇಲ್ಲ ರೀ ಭಗವಂತನ ಹತ್ರ. 24 ಗುಣಗಳಿಲ್ಲ, 8 ಗುಣಗಳಿಲ್ಲ, ಅನಂತ ಗುಣಗಳಿದ್ದಾವೆ. ಅವನಿಗೆ ನಿರ್ಗುಣೋಪಾಸಕ ಹೇಗೆ ಮಾಡ್ತಾರೋ ಅವರಿಗೆ ನಾನು ನನ್ನನ್ನೇ ಕೊಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಮುಂದೆ ಹೇಳ್ತಾರೆ, ಮೂವರೊಳಗಿದ್ದರೂ ಸರಿಯೇ ಸುಖ ನೋವುಗಳ ಸಂಬಂಧವಾಗವು, ಪಾವನಗೆ ಪಾವನ ಪರಾತ್ಪರ ಪೂರ್ಣ ಸುಖವನಿಧಿ. ಈವನರುಹ ಭವಾಂಡದಳು ಸಕಳೇ ವರತದಾಕಾರ ಮಾಡಿ ಪರಾವರೇಶ ಚರಾಚರಾತ್ಮಕ ಲೋಕಗಳ ಪೊರೆವ. ಈ ಮೂವರೊಳಗಿದ್ದರೂ ಸರಿಯೇ ಭಗವಂತನಿಗೆ ಸುಖ ದುಃಖಾದಿಗಳ ಸಂಬಂಧ ಇಲ್ಲ, ಸಂಬಂಧ ಆಗೋಲ್ಲ. ಪಾವನಗೆ ಪಾವನ, ಪವಿತ್ರತೆಗೆ ಆ ಪವಿತ್ರತೆ ಯಾವ ವಸ್ತುಗಳನ್ನು ಪವಿತ್ರ ಅಂತ ಹೇಳ್ತಿರೋ ಆ ಪವಿತ್ರ ಅದು ಏನು ಬರುತ್ತೆ ಅದಕ್ಕೆ ಆ ಗುಣ ಬಂದಿದ್ದೇ ಭಗವಂತ ಅಲ್ಲಿದ್ದಾನೆ ಅಂತ. ಪಾವನಕ್ಕೆ ಪಾವನ,
ಅವನು ಮುಕ್ತಿಯೋಗ್ಯರಿಗೆ ಮುಕ್ತಿಯನ್ನು ಕೊಡ್ತಾನೆ, ಮಿಶ್ರರಿಗೆ ಸಂಸಾರ ಸುಖಗಳನ್ನು ಕೊಡ್ತಾನೆ, ಅಧಮರಿಗೆ ಅಂಧತಮಸ್ಸನ್ನು ಕೊಡ್ತಾನೆ. ಪಾವನ ಅಂದರೆ ಹೀಗೂ ಒಂದು ಅರ್ಥ ಮಾಡಬಹುದು. ತ್ರಿಗುಣ ಸಂಬಂಧಿ ಸತ್ವರಜೋಸ್ತಮ ಸಂಬಂಧಿಗಳಿಲ್ಲದವಳು ರಮಾದೇವಿ, ಲಕ್ಷ್ಮೀದೇವಿ. ಪಾವನ, ಅವಳಿಗೂ ಪಾವನತ್ವ ಕೊಟ್ಟವನು ಭಗವಂತ. ಪಾವನಕ್ಕೆ ಪಾವನ ಭಗವಂತ. ಅಂತಹ ಪಾವನ ಎಂದು ಅರ್ಥ ಬಿಟ್ಟು ರಮಾದೇವಿಗೂ ಬಿಂಬನಾಗಿ ನಿಂತಿದ್ದಾನೆ ಭಗವಂತ. ಆ ರಮಾದೇವಿ ಏನು ಭಗವಂತನ ಸಂಗತಿ ಸುಖ ಪಡ್ತಾಳೋ ಅದು ಪರಮಾತ್ಮನಿಗೆ ಸಂಬಂಧ ಇಲ್ಲ, ಸಂಬಂಧ ಆಗಲ್ಲ ಅದಕ್ಕೆ. ಪರಾತ್ ಪರ, ಪರ ಅಂದರೆ ವಾಯುದೇವರು. ಪರಾತ್ ಪರ, ಅವರಿಗೂ ಶ್ರೇಷ್ಠ ಯಾರು? ಲಕ್ಷ್ಮೀದೇವಿ. ಅವಳಿಗೂ ಶ್ರೇಷ್ಠ ಯಾರು? ಭಗವಂತ. ಇಂತಹ ಪರಮಾತ್ಮ ಏನು ಮಾಡ್ತಾನೆ? ಚರಚರಾತ್ಮಕ ಲೋಕಗಳ ಪೊರೆವ. ಬ್ರಹ್ಮಾಂಡದಲ್ಲಿ ಸ್ಥೂಲ ದೇಹದೊಳಗೆ ಎಲ್ಲ ಕಡೆ ಬಂದ್ಬಿಟ್ಟು ಸ್ವಕಳೆಯವರ ತನ್ನ ದೇಹ ಇದೆಯಲ್ಲ, ಅಭಿನ್ನವಾದ ದೇಹ, ಅದನ್ನು ತದಾಕಾರವಾಗಿ ಮಾಡಿ ತೃಣಾಂತ ಬ್ರಹ್ಮಪ್ರಿಯಂತ ತೃಣಾಂತ ಜೀವಿಗಳಲ್ಲೂ ತದಾಕಾರನಾಗಿ ಮನುಷ್ಯನಲ್ಲಿ ಆಯಾ ಜೀವಿಗಳ ಆಕಾರದಲ್ಲಿ ಇದ್ದುಬಿಟ್ಟು, ಪ್ರಾಣಿಗಳಲ್ಲಿ ಆಯಾ ಆಕಾರದಲ್ಲಿ ಇದ್ದುಬಿಟ್ಟು, ಒಂದು ಇರುವೆಯಲ್ಲಿಯೂ ಇರುವೆಯ ಆಕಾರದಲ್ಲಿ ಭಗವಂತ ಇದ್ದಾನೆ, ಆದಿಯಲ್ಲಿಯೂ ಆನೆಯ ಆಕಾರದಲ್ಲಿ ಭಗವಂತ ಇದ್ದಾನೆ, ನಮ್ಮಲ್ಲಿ ನಮ್ಮ ಆಕಾರದಲ್ಲಿ ಭಗವಂತ ಇದ್ದಾನೆ. ಇಂತಹ ಭಗವಂತ ಇದ್ದು ಎಲ್ಲ ಅಧಿಷ್ಠಾನಗಳಲ್ಲಿ ಎಲ್ಲರ ಅಂತರಾತ್ಮ, ಎಲ್ಲರ ಆತ್ಮಕ ಎಂದು ಕರೆಸಿಕೊಂಡು ಅವನು ಸಂರಕ್ಷಣೆಯನ್ನು ಮಾಡ್ತಾನೆ. ಎಲ್ಲ ಕಾಲದಲ್ಲಿ ಇದ್ದು ಭಗವಂತ ಸಂರಕ್ಷಣೆ ಮಾಡ್ತಾನೆ. ಭಗವಂತ ನಮ್ಮನ್ನು ವಿಯೋಗ ಮಾಡೋದಿಲ್ಲ ಭಗವಂತ. ಯಾಕೆಂದರೆ ಭಗವಂತ ಒಂದು ಕ್ಷಣ ಈ ದೇಹದಿಂದ ಬಿಟ್ಟು ಹೋದ ಅಂದರೆ ದೇಹ ಇರಲ್ಲ. ಯಾವ ಜೀವಿಗೂ ಅಷ್ಟೇ. ಭಗವಂತ ಒಂದು ಕ್ಷಣ ಬಿಟ್ಟು ಹೋಗಬೇಕು ಅಂದರೆ ವಾಯುದೇವರನ್ನು ಕರ್ಕೊಂಡೇ ಹೋಗ್ತಾನೆ ಭಗವಂತ. ತೇನವಿನ ತೃಣವಿನ ಚಲತೆ ಅಂತಾರಲ್ಲ, ಹುಲ್ಲು ಕೂಡ ಅಲ್ಲಾಡಲ್ಲ ಅಂತ. ಹಾಗೆ ಸುಖ ದುಃಖಾದಿಗಳನ್ನು ಕೊಡ್ತಾನೆ. ಎಲ್ಲ ಸುಖ ದುಃಖಾದಿಗಳನ್ನು ಕೊಟ್ಟು ತಾನು ಶುದ್ಧ ಆಗಿರ್ತಾನೆ. ಹೇಗೆಂದರೆ ಅಗ್ನಿಯಂತೆ. ಅಗ್ನಿಗೆ ನೀನು ಏನೋ ಹಾಕ್ತಿರೋ ಅಗ್ನಿಗೆ ಪವಿತ್ರತೆಗೆ ಏನೂ ಆಗಲ್ಲ. ಆ ಪದಾರ್ಥ ಸುಟ್ಟು ಅದು ಹೋಗುತ್ತೆ. ಅನಿಮಿತ್ತ ನಿರಂತರ ಸ್ವಾಧೀನ ಕರ್ತೃತ್ವವನ್ನು ಮರೆದೇನೇನು ಮಾಡುವುದೆಲ್ಲ ಹರಿವಳ ಹೊರಗೆ ನೆಲೆಸಿದ್ದು, ತಾನೇ ಮಾಡುವೆನೆಂದರಿದು ಮದ್ದಾನೆಯಂದದಿ ಸಂಚರಿಸು ಪವಮಾನ ಹೊಂದಿದ ಒಂದರ ಕ್ಷಣ ಬಿಟ್ಟಗಲ ನಿನ್ನ. ಅನಿಮಿತ್ತ ಭಗವಂತ. ಸ್ವಾಧೀನ ಕರ್ತೃತ್ವವನ್ನು ಮರೆತು ಅಂದರೆ ಪರಮಾತ್ಮ ಸ್ವತಂತ್ರ ಸರ್ವಕರ್ತ. ಬ್ರಹ್ಮಾದಿ ತೃಣಾಂತ ತ್ರಿವಿಧ ಜೀವರು ಪರಾಧೀನ ಕರ್ತೃಗಳು. ನಾನು ಪರಾಧೀನ ಕರ್ತೃ ಅಂದರೆ ನನಗೆ ಸ್ವತಂತ್ರ ಇಲ್ಲ. ಯಾವ ಕೆಲಸ ಮಾಡಲಿಕ್ಕೂ ನನಗೆ ಸ್ವತಂತ್ರ ಇಲ್ಲ. ಭಗವಂತ ನನ್ನೊಳಗೆ ನಿದ್ದು ಕರ್ಮವನ್ನು ಮಾಡಿಸ್ತಾನೆ. ಆದ್ದರಿಂದ ಅವನೇ ಪ್ರಧಾನವಾದ ಕರ್ತೃ, ಸ್ವತಂತ್ರ ಕರ್ತೃ. ನಾವೆಲ್ಲರೂ ಅಸ್ವಾಧೀನ ಕರ್ತೃಗಳು, ಪರತಂತ್ರರು. ನಾವು ಅಸ್ವತಂತ್ರರು. ಬ್ರಹ್ಮಾದಿಗಳನ್ನು ಹಿಡಿದುಕೊಂಡ್ಬಿಟ್ಟು ಎಲ್ಲರೂ ಅಸ್ವತಂತ್ರರೇ. ಅಸ್ವತಂತ್ರರು ಅಂತ ತಿಳಿದುಬಿಟ್ಟು ಅಹಂ ಕರ್ತ ಅನ್ನೋದನ್ನು ಬಿಡಬೇಕು. ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಬಿಡಬೇಕು. ನಾಹಂ ಕರ್ತ ಹರಿಕರ್ತ ತತ್ಕರ್ತ ಕರ್ಮ ಸಾಕಿಲ. ನಿನ್ನೆ ಹೇಳಿದಂತೆ ಶ್ಲೋಕದ ಅರ್ಥವನ್ನು ನಾನು ಮಾಡ್ತಾ ಇಲ್ಲ, ಹರಿ ಮಾಡ್ತಾ ಇದ್ದಾನೆ ನನ್ನೊಳಗೆ ನಿಂತುಕೊಂಡು ಅನ್ನುವುದನ್ನು ಯಾರು ಚಿಂತನೆ ಮಾಡ್ತಾರೋ ಅನಿಮಿತ್ತ ಈಗ ನನಗೆ ಈ ಅಪೇಕ್ಷೆ ಬೇಕು, ಈ ಮಗು ಬೇಕು, ಈ ಮದುವೆ ಆಗಬೇಕು, ಈ ಪಾಸ್ ಆಗಬೇಕು, ಈ ಎಕ್ಸಾಮ್ ಪಾಸ್ ಆಗಬೇಕು, ಈ ಫಲಾಪೇಕ್ಷೆ ಇಲ್ಲದೆ ಎಲ್ಲ ಕರ್ಮವನ್ನು ಈಶನಿಗೋಸ್ಕರ, ದೇವರಿಗೋಸ್ಕರ, ದೇವರೇ ನಿನಗಾಗಿ, ನಿನ್ನ ಪ್ರೀತಿಗಾಗಿ ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ. ಇದನ್ನು ಯಾವಾಗ ನಾವು ಒಂದು ಹೇಳಿಬಿಟ್ಟಿದ್ದೀವಿ, ಇವತ್ತೇ ನಿರಂತರವಾಗಿ ಮಾಡ್ತೀವಿ ಅಂತ ಆಯ್ತಾ ಅಂದರೆ ನಿರಂತರ ಪ್ರತಿದಿನವೂ, ಪ್ರತಿ ಕ್ಷಣದಲ್ಲೂ, ಪ್ರತಿ ಲವಕಾಲದಲ್ಲೂ, ಪ್ರತಿ ಕರ್ಮ ಮಾಡುವಾಗಲೂ ಈ ಜ್ಞಾನ ಇರಬೇಕು. ಸ್ವಾಧೀನ ಕರ್ತೃತ್ವವನ್ನು ಮರ್ತವನ ಏನೇನು ಮಾಡುವುದೆಲ್ಲ ಸಕಲ ಸತ್ಕರ್ಮಗಳು ದುಷ್ಕರ್ಮಗಳು. ಸತ್ಕರ್ಮಗಳು ಯಾವುದು?
ಸತ್ಕರ್ಮಗಳು ಯಾವುದೇ ಕರ್ಮವನ್ನು ಮಾಡಬೇಕಾದರೆ ಭಗವದ್ ಜ್ಞಾನಪೂರ್ವಕವಾಗಿ ಮಾಡುವ ಕರ್ಮಗಳು ಸತ್ಕರ್ಮಗಳು. ಭಗವಂತನ ಅರಿವು ಇಲ್ಲದೆ ಮಾಡುವುದು ದುಷ್ಕರ್ಮ. ಭಗವಂತನಿಗೆ ನೀವು ಏನು ಪೂಜೆ ಮಾಡಿದರೂ ಭಗವಂತನಿಗೆ ಪೂಜೆ ಮಾಡ್ತಾ ಇದ್ದೇನೆ, ಅವನು ನನ್ನಲ್ಲಿ ನಿಂತು ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದಾನೆ ಅಂತ ಅರಿವು ಇಲ್ಲದೆ ನಾನು ಮಾಡ್ತಿದ್ದೇನೆ ಅಂದರೆ ದುಷ್ಕರ್ಮನೇ ಆಗತ್ತೆ. ಪರಮಾತ್ಮ ಹೀಗಿರ್ತಾನಲ್ವಾ, ನಮ್ಮಲ್ಲಿ ಬಿಂಬರೂಪಿಯ ಪಡೆದ ಹರಿ ಅಂತ ಹೆಸರು, ಹರಿ ಅಂತ ಇರ್ತಾನೆ ಭಗವಂತ. ಹರಿ ಅಂತ ಜೀವಾಂತರ್ಗತನಾಗಿ ನಮ್ಮ ಸ್ವರೂಪ ದೇಹ ಜೀವಾಂತರ್ಗತನಾಗಿಯೂ ಇರ್ತಾನೆ, ಸ್ಥೂಲ ದೇಹದಲ್ಲಿಯೂ ಇರ್ತಾನೆ ಭಗವಂತ. ನಮ್ಮ ಕರ್ಮಾನುಸಾರವಾಗಿ ಪ್ರೇರಣೆ ಮಾಡಿ ಅವನೊಬ್ಬನೇ ನಮ್ಮ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ನಿಂತು ನಮ್ಮ ಕೆಲಸಗಳನ್ನು ಭಗವಂತ ಮಾಡಿಸ್ತಾನೆ ಅಂತ ತಿಳಿಯಬೇಕು. ಈ ಪ್ರಕಾರ ಅನುಸಂಧಾನ ಮಾಡಿದರೆ ನಾವು ಹೇಳಿದ್ವಲ್ಲ, ನಮ್ಮ ದೇಹದಲ್ಲಿ 72,000 ನಾಡಿಗಳಿದ್ದಾವೆ. 72,000 ನಾಡಿಗಳಲ್ಲಿ 72,000 ರೂಪದಿಂದ ಭಗವಂತ ಇದ್ದಾನೆ, 72,000 ರೂಪದಿಂದ ವಾಯುದೇವರಿದ್ದಾರೆ. ಗಂಗಾಭಿಮಾನಿ 72,000 ನಾಡಿಗಳಲ್ಲಿಯೂ ನದಿಗಳು ಹರಿತಾ ಇವೆ. 72,000 ನಾಡಿಗಳಲ್ಲಿ 100 ನಾಡಿಗಳು ಮುಖ್ಯವು, 101 ನಾಡಿಗಳು ಮುಖ್ಯವು, 101 ನಾಡಿಗಳಲ್ಲಿ 12 ನಾಡಿಗಳು. 12 ನಾಡಿಗಳಲ್ಲಿ 12 ನದಿಯ ಹೆಸರು ಹೇಳಿದೆ ಹಿಂದೆ ನಾಡಿ ಪ್ರಕರಣದಲ್ಲಿ. 12 ನದಿಗಳು ಹರಿತಾ ಇದ್ದಾವೆ ಅಂತ ಅನುಸಂಧಾನ ಮಾಡಿ ಆ ನದಿ ಅಭಿಮಾನಿ ದೇವತೆಗಳು, ಆ ಅಭಿಮಾನಿ ದೇವತೆಗಳ ಒಳಗೆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಗೆ ಹರಿ ಆಯಾ ರೂಪದಿಂದ ಕರೆಸಿಕೊಳ್ತಿದ್ದಾನೆ ಅಂತ ನಾವು ಅನುಸಂಧಾನ ಮಾಡಿ ಚಿಂತಿಸಿದರೆ ನಮ್ಮ ದೇಹ ಪವಿತ್ರ ಆಗತ್ತೆ. ನಾವು ಆಯಾ ನದಿ ಒಳಗೆ ಮಿಂದ ಪುಣ್ಯವನ್ನು ಪಡೆಯುತ್ತೇವೆ. ಬೆಳಿಗ್ಗೆ ಎದ್ದು ಬಿಟ್ಟು ನಾವು ಎದ್ದಾಗ ನಮ್ಮ ದೇಹದ ನಾಡಿಯಲ್ಲಿ ನದಿಗಳು ಹರಿತಾ ಇದ್ದಾವೆ, ಪವಿತ್ರ ನದಿಗಳು. 12 ನದಿಗಳ ಮುಖ್ಯ ನದಿಗಳನ್ನು ಹೇಳಿದೆ ಹೆಸರುಗಳನ್ನು. ಆ ನದಿಗಳ ಹೆಸರುಗಳನ್ನು ಚಿಂತಿಸಿ 12 ನಾಡಿಗಳಿಗೆ ಹರಿಯುತ್ತಿದೆ ನದಿ. ಈ ನದಿಯಿಂದ ಪರಮಾತ್ಮ ನಮ್ಮ ದೇಹವನ್ನು ಪವಿತ್ರಗೊಳಿಸ್ತಾನೆ. ಚಿಂತನೆ ಮಾಡಿ. ನೀವು ಸ್ನಾನಕ್ಕೆ ಹೋಗುವಕ್ಕಿಂತ ಮುಂಚೆ ನಿಮ್ಮ ದೇಹ ಪವಿತ್ರ ಆಗುತ್ತೆ. ಸ್ನಾನಕ್ಕೆ ಹೋಗಬೇಕು, ಅನುಸಂಧಾನ ಮಾಡಬೇಕು. ನಾವು ಸ್ನಾನ ಮಾಡುವ ಜಲದಲ್ಲಿ ಆ ನದಿಗಳ ಅನುಸಂಧಾನ ಇರಬೇಕು. ನಮ್ಮ ದೇಹದಲ್ಲಿ ಹರಿಯುತ್ತಿರುವ ನದಿಗಳು ನೀವೇ ಈ ನಾವು ಸ್ನಾನ ಮಾಡುವ ನೀರಿನಲ್ಲಿ ಬಂದು ನಿಲ್ಲಿಸಿ. ನನ್ನಲ್ಲಿರುವ ಪರಮಾತ್ಮ ನನ್ನ ನೆತ್ತಿಯ ಮೇಲೆ 12 ಅಂಗಲ ದೂರದಲ್ಲಿದ್ದಾರೆ ವಾಸುದೇವರು ಪರಮಾತ್ಮ, ಅವನಿಗೆ ಅಭಿಷೇಕ ಇದು ಅಂತ ಹೇಳಿಬಿಟ್ಟು ಮಾಡಬೇಕು. ಇಲ್ದಿದ್ರೆ ಈ ನದಿ ಒಳಗೆ ಎಲ್ಲ ಸರೋವರದೊಳಗೆ ಎಮ್ಮೆಗಳು ದನಗಳು ಸ್ನಾನ ಮಾಡ್ತಾವಲ್ಲ, ಹಾಗೆ ಆಗತ್ತೆ. ನಾವು ಅನುಸಂಧಾನ ಮಾಡಬೇಕು. ಮಾಡಿಬಿಟ್ಟು ಇದನ್ನೆಲ್ಲ ಅನುಸಂಧಾನ ತಿಳ್ಕೋಬೇಕು. ತಿಳ್ಕೊಂಬಿಟ್ಟು ಏನು ಮಾಡು, ಸುಖ ದುಃಖ ಲಾಭ ನಷ್ಟ ಎಲ್ಲ ದ್ವಂದ್ವಗಳು ಸಹಿಷ್ಣುವಾಗಿ ಎಲ್ಲವೂ ಪರಮಾತ್ಮನ ಇಚ್ಛೆ, ಪರಮಾತ್ಮ ನಮ್ಮ ಕರ್ಮಾನುಸಾರವಾಗಿ ಮಾಡಿದ್ದಾನೆ ಅಂತ ತಿಳಿದುಬಿಟ್ಟು ಪವಮಾನ ವಂದಿತ, ಯಾರವನು ಪವಮಾನ ಪ್ರಾಣದೇವರಿಂದ ವಂದಿತನಾದ ಪರಮಾತ್ಮ. ನೀವೇನು ಮಾಡಿ ಮದ್ದಾನೆ ಅಂತ ಹೆಸರಿಸಿ, ಯಾರ ಹೆದರಿಕೆ ಬೇಕಿಲ್ಲ ರೀ. ನನಗೆ ಇರುವುದು ಪರಮಾತ್ಮ, ನನ್ನ ದೇಹದ ಅಂತರ್ಗತ ದೇಹಾಭಿಮಾನಿ ದೇವತೆಗಳ ಅಂತರ್ಗತ ಮುಖ್ಯ ಪ್ರಾಣದ ಭಾರತೀಯರವಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಹರಿ ಇದ್ದಾನೆ. ಅವನು ರಕ್ಷಿಸ್ತಾನೆ ನನಗೆ ಪ್ರತಿ ಹೆಜ್ಜೆ, ಅವನೇ ಮಾಡ್ತಾ ಇರೋದು ನನ್ನಲ್ಲಿ ಕರ್ಮವನ್ನು ಅಂತ ಹೇಳಿಬಿಟ್ಟು ಚಿಂತನೆ ಮಾಡಿ ಮದ್ದಾನೆ ಅಂತ ಸಂಚರಿಸು. ಸಂದೇಹ ಪಡಬೇಡ, ಸಂದೇಹನೇ ಇಲ್ಲ, ಇದು ನಿಶ್ಚಿತ ಅಂತ ನಿಶ್ಚಿತ ಕಾಣ ಬರಲಿ. ಪವಮಾನ ವಂದಿತ ಏನು ಮಾಡ್ತಾನೆ, ಹೀಗೆ ನೀನು ಉಪಾಸನೆಯ ಮಾಡಿದರೆ ಪವಮಾನದಿಂದ ವಂದಿತನಾದ ಪರಮಾತ್ಮ, ಬ್ರಹ್ಮವಾಯುಗಳಿಂದ ವಂದಿತನಾದ ಪರಮಾತ್ಮ, ನೀನು ಅಧಿಕಾರಿಯಾದರೆ ನಿನ್ನನ್ನು ಒಂದರೆ ಕ್ಷಣ ಬಿಟ್ಟಾಗಲ್ಲ, ಒಂದು ಅರೆಕ್ಷಣವನ್ನೂ ಬಿಟ್ಟು ಆಗಲ್ಲ, ಅವಿಯೋಗನಾಗದೇ ಇರ್ತಾನೆ. ಅಂದರೆ ಭಗವಂತ ಸಂದರ್ಶನ ರೂಪನಾದ ಅಪರೋಕ್ಷ ಜ್ಞಾನ ಕೊಡ್ತಾನೆ. ನಾವು ಚಿಂತೆ ಮಾಡಲಿಲ್ಲ ಅಂದು ನಮ್ಮನ್ನೇನು ಬಿಟ್ಟಾಗಲ್ಲ ಅವನು, ಹೌದಾ? ನಾವು ಚಿಂತೆ ಮಾಡ್ತಾ ಇಲ್ಲ, ನಮ್ಮಲ್ಲಿ ಪರಮಾತ್ಮ ಇಲ್ಲ ಅನ್ಲಿಕ್ಕಾಗತ್ತಾ? ಇಲ್ಲ. ಅವನ ಇರುವಿನ ಅರಿವು ನಮಗೆ ಕೊಡಲ್ಲ, ಅವನ ದರ್ಶನ ನಮಗೆ ಕೊಡಲ್ಲ, ಅವನು ಇಲ್ಲಿದ್ದಾನೆ ನಮ್ಮಲ್ಲಿದ್ದು ಕಾರ್ಯ ಮಾಡ್ತಾ ಇದ್ದಾನೆ ತಿಳುವಳಿಕೆಯನ್ನು ನಮಗೆ ಕೊಡಲ್ಲ. ಅವನ ರೂಪ ಅವನ ಜ್ಞಾನವನ್ನು ಅಭಿವ್ಯಕ್ತಗೊಳಿಸ್ತಾನಲ್ಲ, ಅದನ್ನೇ ಅವನು ಅವಿಯೋಗ. ಯಾವಾಗಲೂ ಎಲ್ಲರಿಗೂ ಭಗವಂತ ಅವಿಯೋಗನೇ, ವಿಯೋಗ ಇಲ್ಲ ಭಗವಂತನಿಗೆ.
ಆದರೆ ಆ ವಿಯೋಗ ಇದೆ ಅಂತ ನಾವು ಭ್ರಮೆ ಪಡ್ತಾ ಇರ್ತೀವಿ, ನಮ್ಮಲ್ಲಿ ಭಗವಂತ ಇರ್ತಾನೆ ಅಂತ ಪ್ರಜ್ಞೆ ನಮಗೆ ಇಲ್ಲ ಅಂತ ದಾಸವರೇಣ್ಯರು ಹೇಳ್ತಾರೆ. ಈ ಅವಯೋಗ ಅಂದರೆ ಇಂಥ ಅನುಸಂಧಾನದಿಂದ ಯಾರು ಪೂಜೆ ಮಾಡ್ತಾರೋ ಭಗವಂತ ತನ್ನ ಸಂದರ್ಶನ ರೂಪದಿಂದ ಅಪರೋಕ್ಷವಾಗ್ತದೆ ಅಂತ ಹೇಳ್ಬಿಟ್ಟು ದಾಸವರೇಣ್ಯರು ಹೇಳ್ತಾರೆ ಅನ್ನೋಲ್ಲಿಗೆ ಇವತ್ತಿನ ಈ ಇದು ನಾಮಸ್ಮರಣ ಸಂಧಿಯ ಚಿಂತನೆಯನ್ನು ಜಗನ್ನಾಥ ದಾಸರಂತರ್ಗತ ಭಾರತೀಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.